ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರವು ಜಯ ವಾಗ್ದಾನ ನೆರವೇರಬೇಕೆಂದ ಪ್ರಾರ್ಥನೆಯ ಹಾಡು ದಾವೀದನ ಕೀರ್ತನೆ. ದೇವರೇ, ನನ್ನ ಹೃದಯವು ಸ್ಥಿರವಾಗದೆ ನಾನು ಬಾರಿಸುತ್ತಾ ಹಾಡುವೆನು. ನನ್ನ ಅಂತರಂಗವೂ ಸಹ ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರಿ. ಸಂಕೀರ್ತನೆಯಿಂದ ಉದಯವನ್ನು ಮಂಗೊಳ್ಳುವೆನು. ಯೆಹೋವನೇ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು, ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು ಎನ್ನುವಂಥದ್ದೇ. ನಮ್ಮ ಶಿರಳನ್ನು ಭಾಗಿಸಿಕೊಳ್ಳುವ ಹಾಗೆ ನಾವು ಪ್ರಾರಂಭದ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ದೂತಗಣಗಳ ಒಡೆಯನಾಗಿರುವಂಥ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ದೇವ, ಸಭೆಯಾಗಿ ಸೇರಿಕೊಂಡು ನಿನ್ನನ್ನು ಆರಾಧಿಸುವಂಥ ಸ್ತುತಿಸುವಂಥ ಸೌಭಾಗ್ಯವನ್ನು ನೀವು ತಾನೇ ನಮ್ಮೆಲ್ಲರ ಜೀವಮಾನದಲ್ಲಿ ದೇವ ಅನುಗ್ರಹಿಸೋದಕ್ಕೋಸ್ಕರವೇ ದೇವ ಸ್ತೋತ್ರ. ಈ ಒಂದು ಸಮಯವನ್ನು ದೇವ ಎಷ್ಟೋ ಜನರು ಕಾಣಲಾರದೆ ದೇವ ನಿನ್ನೊಂದು ಪರಿಶುದ್ಧವಾದ ಸನ್ನಿಧಾನದಲ್ಲಿ ದೇವ ನಿದ್ರಿಸುವಂಥವರ ಆತ್ಮಗಳಿಗೋಸ್ಕರವಾಗಿ ದೇವ, ನಮಗಾದರೂ ನೀವು ತಾನೇ ಈ ಒಂದು ಪರಿಶುದ್ಧವಾಗಿರುವಂಥ ಸಮಯದಲ್ಲಿ ನಿನ್ನನ್ನು ಆರಾಧಿಸುವಂಥ ಪರಿಶುದ್ಧವಾದ ವಾಕ್ಯ ಭಾಗಗಳನ್ನು ಆಲಿಸುವಂಥ ಸಮಯವನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ ದೇವ ಸ್ತೋತ್ರ. ಜೀವಬಾಧ್ಯರ ಪಟ್ಟಿಯಲ್ಲಿ ದೇವ ನೀವು ನಮ್ಮನ್ನು ಸೇರಿಸಿ ನಿನ್ನಲ್ಲಿ ನಾವೆಲ್ಲರೂ ವಿಶ್ವಾಸವಿಡುವ ಹಾಗೆ, ನಿನ್ನಲ್ಲಿ ನಂಬಿಕೆ ಇಡುವ ಹಾಗೆ, ನಿನ್ನ ಒಂದು ಸಾನ್ನಿಧ್ಯವನ್ನು ದೇವ ನಾವೆಲ್ಲರೂ ಸಂತೋಷದಿಂದ ಸ್ವೀಕರಿಸಿ ಮೊಣಕಾಲೂರು ದೇವ ನಿನ್ನ ಒಂದು ಸನ್ನಿಧಾನಕ್ಕೆ ಬಂದು ನಮ್ಮನ್ನು ನಾವೇ ಸಮರ್ಪಿಸಿಕೊಳ್ಳುವಂಥ ಈ ಒಂದು ಸಮಯವನ್ನು, ಈ ಒಂದು ಆಲೋಚನೆ ದೇವ ನಮಗೆ ಕೊಟ್ಟಿದ್ದಕ್ಕೋಸ್ಕರ ದೇವ ಸ್ತೋತ್ರವನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ಕಿನ್ನರಿಯಿಂದ ನಾನು ನಿನ್ನನ್ನು ಸ್ತುತಿಸುವೆನು, ಜಯ ಘೋಷ ಧ್ವನಿಯಿಂದ ನಾನು ನಿನ್ನನ್ನು ಕೊಂಡಾಡುವೆನೆಂಬುದಾಗಿ ನಿನ್ನ ಮಗನಾಗಿರುವಂಥ ದಾವೀದು ಹೇಳಿದ ಹಾಗೆ, ಅದೇ ರೀತಿಯಲ್ಲಿ ದೇವ ನಾವು ಇದೇ ರೀತಿಯಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂಥ ಸೌಭಾಗ್ಯವನ್ನು ನೀವು ತಾನೇ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಡ್ತಾ ಬರಬೇಕೆಂಬುದಾಗಿ ನಡೆಯುವಂಥ ಪರಿಶುದ್ಧವಾದ ಭಾನುವಾರದ ಆರಾಧನೆ ಕೂಟವನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಾ, ಒಂದು ಆರಾಧನೆಗೆ ಆದಿಯು ಮಧ್ಯವು ಅಂತ್ಯವು ನೀನಾಗಿದ್ದುಕೊಂಡು ನಮ್ಮನ್ನು ನಿಮ್ಮ ಪರಿಶುದ್ಧವಾದ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ, ವಾಕ್ಯ ಭಾಗಗಳನ್ನು ತಿಳಿಸುವಂತೆ ನಿಮ್ಮ ದಾಸರನ್ನು ನಿಮ್ಮೊಂದು ಪರಿಶುದ್ಧವಾದ ಹಸ್ತಗಳೇ ನಾವು ಒಪ್ಪಿಸಿಕೊಡುತ್ತಾ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆರಾಧಿಸೋಣ ನಾವೆಲ್ಲರೂ ಆಲಯದೋಳು ಆರಾಧಿಸೋಣ ನಾವೆಲ್ಲರೂ ಆಲಯದೋಳು ಆತ್ಮದಿಂದ ಸತ್ಯದಿಂದ ಆತ್ಮಸ್ವರೂಪಿ ಆದ ಯೇಸು ಆರಾಧಿಸೋಣ ನಾರಾಧಿಸೋಣ ಆಮೆನ್. ನಾವು ಹಾಗೆ ನಿಂತುಕೊಂಡಿರುವಾಗ ಪ್ರಾರಂಭದ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ವಿಲ್ ಆಲ್ ರಿಮೇನ್ ಸ್ಟ್ಯಾಂಡಿಂಗ್. ನಾವು ಹಾಗೆ ನಿಂತುಕೊಂಡಿರುವಾಗ ಪ್ರಾರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ಪ್ರಾರಂಭದ ಸಂಗೀತ ಸಭಾ ಸಂಗೀತಗಳಿಂದ 9ನೇ ಸಂಗೀತ, ಶುದ್ಧ 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 ಸರ್ವಶಕ್ತ ದೇವ ಎನ್ನುವಂಥ ಸಂಗೀತವನ್ನು ಪ್ರಾರಂಭದ ಸಂಗೀತವಾಗಿ ನಾವು ಎಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ಶುದ್ಧ ಶುದ್ಧ
ಶುದ್ಧ ಸರ್ವಶಕ್ತ ದೇವ ಹರ್ಷದಿಂದ ಹಾಡಿ ಕೊಂಡಾಡಿಕೊಳ್ಳುವೆ. ಶುದ್ಧ 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 ಕೃಪಪೂರ್ಣ ಸಾಗ್ರ ಏಕದೇವ ಸ್ತುತಿ ನಿನಗೆ. ಶುದ್ಧ ಶುದ್ಧ ಕರ್ತ ಪರಲೋಕ ಸೈನ್ಯ ನಿನ್ನ ಮುಂದೆ ಬಿದ್ದು ಆರಾಧಿಸುವುದು. ನಾವು ಕೂಡ ಈಗ ಏಕಚಿತ್ತದಿಂದ ರಾಗವನ್ನು ಏತಿ ಸ್ತುತಿಸುವೆವು. ನಿನ್ನ ಸುತ್ತಮುತ್ತ ಮೋಡಾಂಧಕಾರ ವಸ್ತ್ರದಂತೆ ಬಂದು ಆವರಿಸಿದರು. ಶುದ್ಧ ನೀತಿ ಪ್ರೀತಿ ನೀನಲ್ಲುಂಟು ನಿತ್ಯ. ನಿನ್ನ ಭಕ್ತರಿಗೆ ಎಲ್ಲ ಭೀತಿಯಿಲ್ಲವು. ಶುದ್ಧ 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 ಏಕ ಜಗನ್ನಾಥ ಸೇರಕೂಡದಂತ ಪ್ರಕಾಶದೊಳಿದಿ ನಿತ್ಯ ಗಣಮಾನ ಸರ್ವ ಸೃಷ್ಟಿಯಿಂದ ನೀನು ಮಾತ್ರ ಯೋಗ್ಯನಾಗಿರುವೆ. ನಾವು ಹಾಗೆ ನಿಂತುಕೊಂಡಿರುವಾಗ ಅಪೋಸ್ತಲ ವಿಶ್ವಾಸ ಸೂತ್ರವನ್ನು ನಾವೆಲ್ಲರೂ ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ.
ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಪ್ರಾರ್ಥನೆ ಮಾಡೋಣ. ನಾವು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ನಾವಿರುವಾಗ ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನಾವು ಈ ಸಭೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ಸಭೆಗಾಗಿ, ಸಭೆಯಲ್ಲಿರುವಂಥ ಕುಟುಂಬಗಳಿಗಾಗಿ, ನಮ್ಮ ಎಲ್ಲ ಪರಿಸ್ಥಿತಿಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನಾವು ಏಕ ಮನಸ್ಸಿನಿಂದ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಭಾಗಿಯಾಗೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಎಂಬುದಾಗಿ ದೂತಗಣಗಳೆಲ್ಲ ಹೊಗಳಲ್ಪಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ಅಪ್ಪ ಸ್ವಾಮಿ, ನಮ್ಮನ್ನು ನೀವು ಆಶೀರ್ವಾದ ಮಾಡಿ ಒಂದು ಹೊಸ ತಿಂಗಳಿನಲ್ಲಿ ಸ್ವಾಮಿ ನಮ್ಮನ್ನು ನೀವು ಕರ್ತನೆ ಬರುವಂಥ ಕೃಪೆಗೆ ನೀವು ನಡೆಸಿದರೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. 6 ತಿಂಗಳುಗಳ ಕಾಲ ಸ್ವಾಮಿ, ಈ ಒಂದು 2026ನೇ ವರ್ಷದಲ್ಲಿ ಸ್ವಾಮಿ ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ಕರ್ತನೆ ಈ ಒಂದು 7ನೇ ತಿಂಗಳಿಗೆ ಸ್ವಾಮಿ ನಮ್ಮೆಲ್ಲರನ್ನು ನೀವು ನಡೆಸಿದ್ರೆ ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಒಂದು ಹೊಸ ತಿಂಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ಬರಮಾಡಿದಿ ನೋಡುವಂಥ ಕೃಪೆಗೆ ನೀವು ನಡೆಸಿದ್ರೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ತಿಂಗಳಿನ ಸ್ವಾಮಿ ಎಲ್ಲ ಆಶೀರ್ವಾದಗಳನ್ನು ದೇವರೇ ನಮ್ಮ ಜೀವಿತದಲ್ಲಿ ಸ್ವಾಮಿ ನೀವು ಕೊಟ್ಟು ನಿಮ್ಮ ವಾಗ್ದಾನಗಳನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ನೀವು ನೆರವೇರಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನೀವು ವಾಗ್ದಾನಗಳನ್ನು ಮಾಡುವಂಥ ದೇವರು, ವಾಗ್ದಾನಗಳನ್ನು ನೆರವೇರಿಸುವಂತಹ ದೇವರು ನೀರಾಗಿದೆ. ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರೇ, ನಾವೆಲ್ಲರೂ ನಿಮ್ಮ ಸನ್ನಿಧಾನದಲ್ಲಿ ಬಂದಿರುವಾಗ ಸ್ವಾಮಿ ಕರ್ತನೆ, ನಾವು ಏಕ ಮನಸ್ಸಿನಿಂದ ನಿಮ್ಮನ್ನು ನಾವು ಆರಾಧಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಸ್ವಾಮಿ ನಿಮ್ಮ ಕೃಪೆಗೆ ನಮ್ಮನ್ನು ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿಮ್ಮನ್ನು ಆರಾಧಿಸುವಂಥದ್ದು ಕರ್ತನೆ ಬಹಳ ಶ್ರೇಷ್ಠವಾದಂಥ ಒಂದು ಕೆಲಸ ಇದಾಗಿದೆ ಸ್ವಾಮಿ. ಇಂಥ ಒಂದು ಕರ್ತನೆ ಆಶೀರ್ವಾದಕ್ಕೆ ನಮ್ಮೆಲ್ಲರನ್ನು ನೀವು ನಡೆಸಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಎಲ್ಲಿಯಾದರೂ 2-3 ಕೂತುಕೊಂಡು ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಂಥವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಹೇಳಿದ್ದೀರದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನ ಕರ್ತನೆ ಸ್ವಾಮಿ ಸಭೆಯಾಗಿ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ ಕರ್ತನೆ ನಾವು ನಂಬುತ್ತೇವೆ ಸ್ವಾಮಿ. ದೇವರೇ, ನಿಮ್ಮ ನಡೆಸುವಿಕೆ, ನಿಮ್ಮ ಆಳ್ವಿಕೆ ಕರ್ತನೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ನೀನು ನಾಯಕನು, ನಮ್ಮ ದೇವರು ಅಪ್ಪ ಸ್ವಾಮಿ, ನಮ್ಮನ್ನು ನಡೆಸುವಂಥ ದೇವರು, ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡುವಂಥ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ದಿವಸ ದೇವರೇ ಆರಾಧನೆಗೆ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಬೇಕಯ್ಯ ಸ್ವಾಮಿ. ಇನ್ನು ಬರುವಂಥ ಎಲ್ಲ ಭಕ್ತರು ಸ್ವಾಮಿ, ಅವರೆಲ್ಲ ಪ್ರಯಾಣಗಳನ್ನು ಆಶೀರ್ವದಿಸಿ ದೇವರ ಸಮಯಕ್ಕೆ ಸರಿಯಾಗಿ ಕರ್ತನೆ ಆರಾಧನೆಗೆ ಸೇರಿಕೊಳ್ಳಿಕ್ಕಾಗುವಂತೆ ನೀವು ಕೃಪೆಗೆ ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಈ ದಿನದ ಆರಾಧನೆ ಕರ್ತನೆ ಅದ್ಭುತವಾಗಿ ಕರ್ತನೆ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ಸ್ವಾಮಿ ನೀವು ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಡೆಸುವಂಥ ದೇವರು ಸ್ವಾಮಿ, ಇಸ್ರಾಯೇಲರನ್ನು ಸ್ವಾಮಿ 40 ವರ್ಷಗಳ ಕಾಲ ಸ್ವಾಮಿ ನಡೆಸಿದಂಥ ದೇವರನ್ನಾಗಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಇಸ್ರಾಯೇಲರ ಮಧ್ಯದಲ್ಲಿ ಸ್ವಾಮಿ ದೇವರೇ ಹಗಲಲ್ಲಿ ಮೇಘ ಸ್ತಂಭವಾಗಿ, ഇരുಳಲ್ಲಿ ಅಗ್ನಿ ಸ್ತಂಭವಾಗಿ ಕರ್ತನೆ ದೇವರು ಇದ್ದಂತಹ ದೇವರು ನೀನಾಗಿದೆ. ಅದಕ್ಕಾಗಿ ನಿಮಗೆ ನಾವು ವಂದಿಸುತ್ತೇವೆ ಸ್ವಾಮಿ. ಆ ದಿವಸ ಕರ್ತನೆ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಂತಹ ದೇವರು, ಗುಡಾರಗಳಲ್ಲಿ ಇಳಿದು ಬಂದಂತಹ ದೇವರು, ಈ ದಿವಸ ಕರ್ತನೆ ನಮ್ಮ ಕರ್ತನೆ ಮನಸ್ಸಿನಲ್ಲಿ, ನಮ್ಮ ಹೃದಯಗಳಲ್ಲಿ ಕರ್ತನೆ ಬಂದಂತಹ ದೇವರು ನೀನಾಗಿದೆಯ ಪದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ಒಳ್ಳೆ ದೇವರು, ನಮ್ಮ ದೇವರಾಗಿದೆ. ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರ ಸಮಯದಲ್ಲಿ ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಒಂದೊಂದು ಕುಟುಂಬವನ್ನು ಸ್ವಾಮಿ ನೀವು ಹೆಸರಾಗಿ ಆಶೀರ್ವಾದ ಮಾಡ್ರಿ. ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರುಗಳನ್ನು ಸ್ವಾಮಿ ನೀವು ಆಶೀರ್ವಾದ ಮಾಡ್ರಿ. ಕರ್ತನೆ, ಅನೇಕರು ಸ್ವಾಮಿ ಕೆಲವರು ಅನಾರೋಗ್ಯದಿಂದ ಸ್ವಾಮಿ ಬರುವುದಕ್ಕೆ ಆಗದೇ ಇರುವಂಥ ದೇವರೇ ಪ್ರಿಯರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ. ಅಂಥವರನ್ನು ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮನ ದೇವರೇ ಸ್ಪರ್ಶದಿಂದ ಅವರನ್ನು ಮುಟ್ಟಿ ದೇವರೇ ಗುಣಪಡಿಸಿ ನಿಮ್ಮ ಸನ್ನಿಧಾನಕ್ಕೆ ಕರ್ತನೆ ಬರಲಿಕ್ಕೆ ಆಗುವಂತೆ ಸಹಾಯ ಮಾಡ್ರಿ. ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡಿದ್ದಾನೆ, ದೇವರು ನಮ್ಮನ್ನು ನಡೆಸಿದ್ದಾನೆ. ಇಲ್ಲಿವರೆಗೂ ಕರ್ತನೆ ಆತನು ನಮ್ಮನ್ನು ನಂಬಿಗಸ್ತನಾಗಿ ನಡೆಸಿದ್ದಾನೆ ಎಂಬುದಾಗಿ ಕರ್ತನೆ ತಮ್ಮ ಜೀವಿತದಲ್ಲಿ ದೇವರೇ ಸ್ವಾಮಿ
ದೇವರು ನೀವು ಮಾಡಿರುವಂಥ ಉಪಕಾರಗಳನ್ನ ನಾವು ನೆನೆಸಿಕೊಂಡು ಕರ್ತನೆ, ಪ್ರತಿ ವಾರ ಕರ್ತನೆ ಪ್ರತಿಯೊಬ್ಬೊಬ್ಬರು ಸ್ವಾಮಿ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಸ್ವಾಮಿ ನಿಮ್ಮ ಸನ್ನಿಧಾನಕ್ಕೆ ಆಲಯಕ್ಕೆ ಸ್ವಾಮಿ ಬಂದು ನಿಮ್ಮನ್ನು ಆರಾಧಿಸ್ಲಿಕ್ಕೆ ಆಗುವಂತೆ ಎಲ್ಲರನ್ನು ನೀವು ಪ್ರೇರೇಪಣೆ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಯ್ಯ ಕರ್ತನೆ, ಕೆಲವೊಂದು ಸಾರಿ ನಾವು ಜನಗಳಿಗೆ ಹೇಳುವುದು ಬಹಳ ಕಠಿಣ, ಆದರೆ ನಿಮ್ಮ ಕಾರ್ಯಗಳು ಸ್ವಾಮಿ ದೇವ್ರ ಅದು ಅದ್ಭುತವಾಗಿರ್ತವೆ ಸ್ವಾಮಿ. ಅದಕ್ಕಾಗಿ ದೇವ್ರ ಈ ಸಮಯದಲ್ಲಿ ನಮ್ಮ ಸಭೆ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಯೆಹೋಶುವನು ಹೇಳಿದ ಹಾಗೆ, ನಾನು ನನ್ನ ಮನೆಯವರೆಲ್ಲರೂ ಯೆಹೋವನನ್ನೇ ಕೊಂಡಾಡುತ್ತೆ ಎಂಬುದಾಗಿ ಹೇಳಿದ ಪ್ರಕಾರ ಸ್ವಾಮಿ ದೇವ್ರ ನಮ್ಮ ಸಭೆಯವರೆಲ್ಲರೂ ಸ್ವಾಮಿ ಈ ಮಾತನ್ನು ಸ್ವಾಮಿ ತಮ್ಮ ಜೀವಿತದಲ್ಲಿ ದೇವರೇ ಅಳವಡಿಸಿಕೊಂಡು ಪ್ರತಿ ವಾರ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ಬಂದು ದೇವರೇ ನಿಮ್ಮನ್ನು ಆರಾಧಿಸ್ಲಿಕ್ಕೆ ಆಗುವಂತೆ ದೇವ್ರ ಎಲ್ಲರಿಗೂ ಸೌಭಾಗ್ಯವನ್ನು ದಯಪಾಲಿಸಿಕೊಡ್ಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರೇ, ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತಹ ದೇವರು ನೀನಾಗಿದೆ, ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರ ಪ್ರತ್ಯೇಕವಾಗಿ ನಮ್ಮ ಸಭೆಯನ್ನು ನಿಮ್ಮ ಪರಿಶುದ್ಧವಾದಂಥ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಸಭೆಯಲ್ಲಿರುವಂಥ ಎಲ್ಲರನ್ನು ಸ್ವಾಮಿ, ವಿಶೇಷವಾಗಿ ಸಭಾಪಾಲನಾ ಸಮಿತಿಯನ್ನು ಮತ್ತು WCS ಅನ್ನು, MYF ಅನ್ನು ಮತ್ತು ಸಂಡೇ ಸ್ಕೂಲನ್ನು ಸ್ವಾಮಿ ದೇವರೇ ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಮತ್ತು ದೇವರೇ, ಯಾರ್ಯಾರಿಗೂ ಎಂತೆಂಥ ಜವಾಬ್ದಾರಿಕೆಗಳಿದ್ದೇವೆ ಸ್ವಾಮಿ, ಅವೆಲ್ಲವುಗಳನ್ನು ಸ್ವಾಮಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸ್ವಾಮಿ ದೇವರು ಈ ಒಂದು ಸೇವೆ ನಮಗೆ ಕೊಟ್ಟಿದ್ದಾನೆಂಬುದಾಗಿ ಕರ್ತನೆ ತಿಳಿದುಕೊಂಡು ದೇವರೇ ಸ್ವಾಮಿ ಒಳ್ಳೆ ಮನಸ್ಸಿನಿಂದ ಕರ್ತನೆ ಈ ಒಂದು ಸಭೆಯಲ್ಲಿ ಕರ್ತನೆ ಸೇವೆ ಸಲ್ಲಿಸಲಿಕ್ಕಾಗುವಂತೆ ಎಲ್ಲರನ್ನೂ ನೀವು ಆಶೀರ್ವಾದ ಮಾಡಿ ಕರ್ತನೆ ಅವರನ್ನು ನೀವು ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರ ಈ ಸಮಯದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾ ಮೇಲ್ವಿಚಾರಕರಿಗೋಸ್ಕರ ಪ್ರಾರ್ಥಿಸುತ್ತೇವೆ ಸ್ವಾಮಿ. GD ಅನಿಲ್ ಕುಮಾರ್ ಅಯ್ಯನವರಿಗಾಗಿ, ನಮ್ಮ ಜಿಲ್ಲಾ ಮೇಲ್ವಿಚಾರಕರು ಮತ್ತು ಅಮ್ಮನವರಿಗಾಗಿ ಅವರು ಕೊಟ್ಟಿರುವಂಥ ದೇವರೇ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ. ಅವ್ರಿಗಿರುವಂಥ ಜವಾಬ್ದಾರಿಕೆಗಳನ್ನು, ಜಿಲ್ಲೆಯ ಅನೇಕ ರೆಸ್ಪಾನ್ಸಿಬಿಲಿಟಿಗಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಆಶೀರ್ವಾದ ಮಾಡ್ರಿ ಕರ್ತನೆ. ದೇವರವರ ಮುಖಾಂತರ ಸ್ವಾಮಿ ಜಿಲ್ಲೆ ಕರ್ತನೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಸ್ವಾಮಿ ಜಿಲ್ಲೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗುವಂತೆ ಅವರನ್ನು ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನಮ್ಮ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ನ ಧರ್ಮಾಧ್ಯಕ್ಷರಾಗಿರುವಂಥ ದೇವರೇ ಸನ್ಮಾನ್ಯ ಬಿಷಪ್ ಡಾಕ್ಟರ್ A. ಸಿಮೆನ್ ಅಯ್ಯನವರಿಗಾಗಿ ದೇವರೇ, ಅವರಿಗಿರುವಂಥ ಎಲ್ಲ ಜವಾಬ್ದಾರಿಕೆಗಳಿಗಾಗಿ ದೇವರ ಅವ್ರಿಗೆ ಬರುವಂತೆಲ್ಲ ಅಡೆತಡೆಗಳು, ಎದುರುಗಳು, ಕಷ್ಟಗಳು ಸ್ವಾಮಿ ಅವೆಲ್ಲವುಗಳಿಂದ ಸ್ವಾಮಿ ದೇವರ ಪರಿಶುದ್ಧಾತ್ಮನ ದೇವರ ಸಹಾಯವನ್ನು ಹೊಂದಿಕೊಂಡು ಸ್ವಾಮಿ ಎಲ್ಲವನ್ನು ಎದುರಿಸಲಿಕ್ಕಾಗುವಂತೆ ಅವರನ್ನು ನೀವು ಅಭಿಷೇಕಿಸಿ ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವರು ನೀನಾಗಿದೆಯಪ್ಪ, ಅದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಬಿಷಪ್ ಅಮ್ಮನವರನ್ನು ಕೂಡ ದೇವರೇ ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ಅವ್ರಿಗಿರುವಂಥ ಸ್ವಾಮಿ ಒಂದು ಒಳ್ಳೆಯ ದರ್ಶನಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಬಿಷಪ್ ಅಮ್ಮನವರನ್ನು ಕೂಡ ನೀವು ಆಶೀರ್ವಾದ ಮಾಡ್ರಿ. ಅವ್ರು ಕೊಟ್ಟಿರುವಂಥ ಮಕ್ಕಳಿಗಾಗಿ ಸ್ತೋತ್ರ. ಅಯ್ಯ ದೇವರೇ, ಮಕ್ಕಳನ್ನು ಕೂಡ ಸ್ವಾಮಿ ನೀವು ಆಶೀರ್ವಾದ ಮಾಡ್ರಿ. ಈ ಒಂದು ಸಮಾಜದಲ್ಲಿ ಕರ್ತನೆ ಅವರಿಬ್ಬರನ್ನು ಸ್ವಾಮಿ ಅದ್ಭುತವಾಗಿ ನೀವು ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸರಾಗಿದ್ದೇವೆ ಸ್ವಾಮಿ. ಹೀಗೆ ದೇವರೇ, ಇಡೀ ನಮ್ಮ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ ಅನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಎಲ್ಲ ಜಿಲ್ಲೆಗಳನ್ನು ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ಮುಚ್ಚಲ್ಪಟ್ಟಂತೆ ಎಲ್ಲ ಹಾಸ್ಟೆಲ್ಗಳು, ಸ್ಕೂಲು, ಕಾಲೇಜಸ್ ಸ್ವಾಮಿ ತಿರ್ಗಾ ಸ್ವಾಮಿ ತೆರೆಯಲ್ಪಡಲಿ. ದೇವರ ಅನೇಕ ದಾನಿಗಳ ಮುಂದೆ ಬರಲಿ. ನಮ್ಮ ಮೆಥಡಿಸ್ಟ್ ಸಂಸ್ಥೆಗಳ ಕರ್ತನೆ ಸಭೆಗಳು ದೇವರೇ ಮತ್ತು ತಿರ್ಗಾ ಸ್ವಾಮಿ ಕಟ್ಟಲ್ಪಡಲಿ, ಎದ್ದೇಳಲಿ ಎಂಬುದಾಗಿ ನಿಮ್ಮೆಲ್ಲ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಕರ್ತನೆ, ಇದು ಎಂದಿಗೂ ನಿಂತು ಹೋಗಬಾರದು ಸ್ವಾಮಿ. ಅಯ್ಯ ದೇವರೇ, ನಿಮ್ಮ ಸೇವಕರನ್ನು ಕರ್ತನೆ ನೀವು ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ದಿವಸ ಕರ್ತನೆ ಎಲ್ಲ ಸಭೆಗಳಲ್ಲಿ ನಿಮ್ಮನ್ನು ಆರಾಧನೆ ಮಾಡುವಂಥ ದಿನವಾಗಿದೆ ಸ್ವಾಮಿ. ದೇವರು ಈ ದಿವಸ ಎಲ್ಲ ಸೇವಕರೊಟ್ಟಿಗೆ ನೀವು ಮಾತನಾಡಿ ಕರ್ತನೆ ಅದ್ಭುತಗಳನ್ನು ಸ್ವಾಮಿ ನೀವು ಮಾಡ್ರಿ. ಅವರ ಬಾಯಿಗಳಿಂದ ಬರುವಂಥ ಸ್ವಾಮಿ ಪ್ರತಿಯೊಂದು ಮಾತುಗಳು ಸ್ವಾಮಿ ಈ ದಿವಸ ಕರ್ತನೆ ಎಲ್ಲರನ್ನೂ ಆಶೀರ್ವಾದ ಮಾಡುವಂಥ ದೇವರ ವಾಕ್ಯಗಳನ್ನು ದೇವರ ಎಲ್ಲ ಸೇವಕರ ಬಾಯಲ್ಲಿ ನೀವಿಟ್ಟು ಸ್ವಾಮಿ ಅದ್ಭುತವನ್ನು ನೀವು ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ MCIಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರ MCIನಲ್ಲಿರುವಂಥ ಎಲ್ಲ ಬಿಷಪ್ಗಳಿಗಾಗಿ, ಇಡೀ ನಮ್ಮ ಸಂಸ್ಥೆಗಳನ್ನು ಸ್ವಾಮಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ದೇವರ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಎಲ್ಲ ಸಭೆಗಳನ್ನು ಸ್ವಾಮಿ ನೀವು ಆಶೀರ್ವಾದ ಮಾಡ್ರಿ. ಎಲ್ಲೆಲ್ಲಿ ಸಭೆಗಳು ನಿಂತಿದೆಯೋ ದೇವರಲ್ಲೆಲ್ಲ ಕರ್ತನೆ ಆ ಸಭೆಗಳು ಕರ್ತನೆ ಎದ್ದೇಳಲಿ, ಕಟ್ಟಲ್ಪಡಲಿ ಸ್ವಾಮಿ. ನಿಮ್ಮ ಬೆಳಕು ಸ್ವಾಮಿ ಎಲ್ಲ ಸಭೆಗಳಲ್ಲಿ ಪ್ರಕಾಶಿಸಲೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸಲಾಗಿದ್ದೇವೆ ಸ್ವಾಮಿ. ಆಶೀರ್ವಾದ ಮಾಡ್ರಿ ಕರ್ತನೆ. ದೇವರ ಈ ಸಮಯದಲ್ಲಿ ಸ್ವಾಮಿ ದೇವರ ಪ್ರತ್ಯೇಕವಾಗಿ ಮಳೆಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರ ಪ್ರತಿಯೊಬ್ಬರು ಸ್ವಾಮಿ ನಿಮ್ಮ ಕಡೆ ಎದುರು ನೋಡ್ತಾ ಇದ್ದಾರೆ ಸ್ವಾಮಿ. ನೀವು ಮಳೆ ಸುರಿಸುವುದಾದರೆ ಕರ್ತನೆ ಭೂಮಿ ಮೇಲೆ ಜೀವಿಸುವಂಥ ನಾವು ಕರ್ತನೆ ನಾವು ಬದುಕುತ್ತೇವೆ ಸ್ವಾಮಿ. ಅಯ್ಯ ದೇವರೇ, ಕಾಗೆಗಳು ನಿಮಗೆ ಮೊರೆ ಇಡುತ್ತಾವೆ. ದೇವರೇ, ಸಿಂಹಗಳು
ಕರ್ತನೆ, ಅಡವಿಯಲ್ಲಿರುವಂಥ ಪಶುಗಳು ಸ್ವಾಮಿ ನಿಮಗೆ ಮೊರೆ ಇಡುತ್ತಾವೆ ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಸ್ವಾಮಿ ನೀವು ಕೇಳಿ ಕರ್ತನೆ, ದೇವರು ಈ ವರ್ಷ ಸಮೃದ್ಧಿಯಾದಂಥ ಮಳೆಯನ್ನು ನೀವು ದಯಪಾಲಿಸ್ಕೊಡ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆಕಾಶದಿಂದ ದೇವರೇ ಮನ್ನವನ್ನು ಕೊಟ್ಟಂಥ ದೇವರು, ಮಳೆಯನ್ನು ಕೊಡುವಂಥ ದೇವರು, ಭೂಮಿಯಿಂದ ಕರ್ತನೆ ಬೆಳೆಯನ್ನು ಕೊಡುವಂಥ ದೇವು ನೀನಾಗಿದ್ದಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನಾಗಿದ್ದಿ. ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸುರಾಗಿದ್ದೇವೆ ಸ್ವಾಮಿ. ನಮ್ಮ ದೇವರ ಪಾದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ದೇವರೇ, ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮ ಭಾರತ ದೇಶವನ್ನು ದೇವರು ನಡೆಸ್ಕೊಂಡು ಹೋಗುವಂಥ ಸನ್ಮಾನ್ಯ ಪ್ರಧಾನಿ ಮಂತ್ರಿಗಳಿಗಾಗಿ ನರೇಂದ್ರ ಮೋದಿ ಸರ್ ಅವರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರನ್ನು ಕೂಡ ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಿಮ್ಮ ರಾಜರುಗಳಿಗಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಸ್ವಾಮಿ. ಆದ್ದರಿಂದ ಕರ್ತನೆ ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರೇ, ಅವರ ಮೂಲಕ ದೇವರೇ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ನೀವು ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರೇ, ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಹೀಗೆ ದೇವರೇ, ನಮ್ಮ ತೆಲಂಗಾಣ ರಾಜ್ಯವನ್ನು ಕೂಡ ಸ್ವಾಮಿ ನೀವು ಆಶೀರ್ವಾದ ಮಾಡಿರಿ ಕರ್ತನೆ. ದೇವರು ಎಲ್ಲ ಕಡೆ ಸುವಾರ್ತೆ ಹರಡಲಿ, ಸುವಾರ್ತೆ ಹಬ್ಬಲಿ ಕರ್ತನೆ, ಸುವಾರ್ತೆ ಸೇವೆ ಕರ್ತನೆ ಎಲ್ಲ ಕಡೆ ಮುಟ್ಟಲಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಸುವಾರ್ತೆಗೆ ಆಗುವಂಥ ಅಡೆತಡೆಗಳು ಸ್ವಾಮಿ ದೇವರೇ ಸ್ವಾಮಿ ನಿಂತು ಹೋಗಲಿ. ನಿಮ್ಮ ಸುವಾರ್ತೆ ಕರ್ತನೆ ಎಲ್ಲ ಕಡೆ ದೇವರ ಹಬ್ಬಲಿ ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹೀಗೆ ದೇವರೇ ಎಲ್ಲ ಕಡೆ ನಿಮ್ಮ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ನೀವು ನಮಗೆ ದಯಪಾಲಿಸ್ಕೊಡ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ಮಾಡುತ್ತಿರೋದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವರ ಈ ಸಮಯದಲ್ಲಿ ವಿಶೇಷವಾಗಿ ಈ ದಿವಸ ಕರ್ತನೆ ಪವಿತ್ರ ಕರ್ತನ ಭೋಜನ ಸಂಸ್ಕಾರದಲ್ಲಿ ದೇವರೇ ನಾವೆಲ್ಲರೂ ಸ್ವಾಮಿ ಬರುವಾಗ ದೇವರ ಭಯ ಭಕ್ತಿಯಿಂದ ಸ್ವಾಮಿ ದೇವರೇ ನಿಮ್ಮಲ್ಲಿ ನಾವು ತಗ್ಗಿಸಿಕೊಂಡು ದೇವರೇ ಈ ಒಂದು ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳಿಕ್ಕಾಗುತ್ತೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ದೇವರು ನಾವೇನಾದರೂ ತಿಳಿಯದೆ ತಪ್ಪುಗಳನ್ನು ಮಾಡಿರುವುದಾದರೆ ದಯಮಾಡಿ ನಮ್ಮನ್ನು ಕ್ಷಮಿಸಿರೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹಾಗೆ ಮಾಡುತ್ತಿರೋದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಈ ದಿನದ ಆರಾಧನೆಯನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಆಶೀರ್ವಾದ ಮಾಡ್ರಿ, ಮಹಿಮೆ ನೀವು ಹೊಂದಿಕೊಳ್ಳ್ರಿ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಈ ಒಂದು ಸಮಯದಲ್ಲಿ ಈ ಕರ್ತನ ಪವಿತ್ರ ಭೋಜನ ಸಂಸ್ಕರಣೆ ಕೂಟದ ಭಾನುವಾರದ ಅಂಗವಾಗಿ ಪರಿಶುದ್ಧವಾದ ವಾಕ್ಯ ಭಾಗಗಳನ್ನು ನಾವು ಓದಿ ಕೇಳಿಸಿಕೊಳ್ಳೋಣ. ಈ ಒಂದು ಭಾನುವಾರದ ಪರಿಶುದ್ಧವಾದ ಆರಾಧನೆ ಕೂಟಕ್ಕೋಸ್ಕರವಾಗಿ ಪರಿಶುದ್ಧವಾದ ಲೇಖನ ಭಾಗದಿಂದ ಹೊಸ ಒಡಂಬಡಿಕೆಯಿಂದ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ರಿಂದ 7 ವಚನಗಳವರೆಗೆ ಶ್ರೀಮತಿ ಸುಮನ್ ಇಮ್ಯಾನ್ಯುಯಲ್ WCS ಪ್ರೆಸಿಡೆಂಟ್ ಇವರು ಮುಂದೆ ಬಂದು ವಾಕ್ಯ ಭಾಗಗಳನ್ನು ಓದಿ ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋರಾಗಿದ್ದೇವೆ. ಈ ಹೊತ್ತಿನ ವೇದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವೇದ ವಾಕ್ಯವು ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6 ಮತ್ತು 7 ವಚನಗಳು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ದೇವರು ಈ ವಾಕ್ಯಗಳನ್ನು ನಮ್ಮ ಒಂದು ಆತ್ಮೀಯ ಲಾಭಕ್ಕಾಗಿ ಉಪಯೋಗಿಸಲಿ. ಆಮೇಲೆ ವಾಕ್ಯ ಭಾಗವನ್ನು ಓದಿರುವಂಥ ಶ್ರೀಮತಿ ಸುಮನ್ ಇಮ್ಯಾನ್ಯುಯಲ್ ಅವರನ್ನು ವಂದಿಸುವಂತವರಾಗುತ್ತೇವೆ. ಒಂದು ಸಮಯದಲ್ಲಿ ಸಭೆಗೆ ತಿಳಿಸುವಂತಹ ಪ್ರಕಟಣೆಗಳು. ಒಂದು ಪರಿಶುದ್ಧವಾದ ಭಾನುವಾರದ ಕರ್ತನ ಪವಿತ್ರ ಭೋಜನ ಸಂಸ್ಕರಣೆಯ ಆರಾಧನೆ ಕೂಟಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ
ನಾವು ತಂದೆಯ ಮಗನ ಪವಿತ್ರ ಆತ್ಮನ ಹೆಸರಿನಲ್ಲಿ ನಾವು ವಂದಿಸುವಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಆರಾಧನೆಯ ಕೂಟಕ್ಕೆ ವಿಶೇಷವಾಗಿ ಯಾರಾದರೂ ಹೊಸದಾಗಿ ಬಂದಿದ್ದರೆ ನೀವು ನಿಮ್ಮ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋರಾಗುತ್ತೇವೆ. ಇಲ್ಲದೆ ಹೋದ ಪಕ್ಷದಲ್ಲಿ ದೇವರು ನಿಮ್ಮನ್ನೆಲ್ಲರನ್ನು ಏರಳವಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಅದೇ ರೀತಿಯಲ್ಲಿ ಮುಂದಿನ ಭಾನುವಾರದ ಆರಾಧನೆಯ ಕೂಟವು ಸಮಯಕ್ಕೆ ಸರಿಯಾಗಿ, ಅಂದರೆ 9 ಗಂಟೆಗೆ, ದಿನಾಂಕ 12ನೇ ತಾರೀಕು ಇದೇ ತಿಂಗಳು ಭಾನುವಾರದಂದು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗುತ್ತದೆ. ಆದ ಕಾರಣವಾಗಿ ಎಲ್ಲ ವಿಶ್ವಾಸಿಗಳು, ಎಲ್ಲ ಭಕ್ತಾದಿಗಳು ಸಮಯಕ್ಕೆ ಸರಿಯಾಗಿ ಬೆಳಿಗ್ಗೆ 9 ಗಂಟೆಗೆ ಆಲಯದಲ್ಲಿ ಬಂದು ಸೇರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವರಾಗಿದ್ದೇವೆ. ಕಳೆದ ವಾರದಲ್ಲಿ ಕೂಡಿಸಲ್ಪಟ್ಟಿರುವಂಥ ಕಾಣಿಕೆಯ ವಿವರ ಈ ರೀತಿಯಲ್ಲಿರುತ್ತದೆ. ದಿನಾಂಕ 28ನೇ ತಾರೀಕು 6ನೇ ತಿಂಗಳು 2026ರಂದು ಆ ಒಂದು ವಾರದಲ್ಲಿ ಕೂಡಿಸಲ್ಪಟ್ಟಿರುವಂಥ ಕಾಣಿಕೆ ಈ ರೀತಿಯಲ್ಲಿರುತ್ತದೆ. ಜನರಲ್ ಆಫರಿಂಗ್ಸ್ 15,720 ರೂಪಾಯಿಗಳು, 15,720 ರೂಪಾಯಿಗಳು. ಸ್ಪೆಷಲ್ ಆಫರಿಂಗ್ಸ್ 1,000 ರೂಪಾಯಿಗಳು. ಹುಟ್ಟುಹಬ್ಬದ ನಿಮಿತ್ತವಾಗಿ ಬಂದಿರುವಂಥ ಪ್ರತ್ಯೇಕವಾಗಿರುವಂಥ ಕಾಣಿಕೆ 1,200 ರೂಪಾಯಿಗಳು. ಹೀಗೆ ಕಳೆದ ವಾರದಲ್ಲಿ ಕೂಡಿಸಲ್ಪಟ್ಟಿರುವಂಥ ಒಟ್ಟು ಕಾಣಿಕೆಯ ವಿವರ 17,720 ರೂಪಾಯಿಗಳು. 17,720 ರೂಪಾಯಿಗಳು. ಅದೇ ರೀತಿಯಲ್ಲಿ ಈ ಒಂದು ನಡೆಯುವಂಥ ಈ ಒಂದು ಪರಿಶುದ್ಧವಾದ ಭಾನುವಾರದ ಆರಾಧನೆ ಕೂಟವು ನೀವು ಯೂಟ್ಯೂಬ್ನಲ್ಲಿ ಲೈವ್ನಲ್ಲಿ ಸಹ ನೀವು ವೀಕ್ಷಿಸಬಹುದು. ಅದೇ ರೀತಿಯಲ್ಲಿ ಯಾರಿಗಾದರೂ ಬರುವುದಕ್ಕೆ ತೊಂದರೆ ಉಂಟಾದ ಪಕ್ಷದಲ್ಲಿ, ಅನಾರೋಗ್ಯ ಉಂಟಾದ ಪಕ್ಷದಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಈ ವಾರದಲ್ಲಿ ಲೈವ್ ಪ್ರಾಬ್ಲಮ್ ಇದೆ ಎಂಬುದಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿರುವಂಥ ಯಾರಿಗಾದರೂ ಅನಾರೋಗ್ಯ ಪರಿಸ್ಥಿತಿಯಲ್ಲಿದೆಯಾದರೆ ಅವರಿಗೋಸ್ಕರವಾಗಿ ನೀವು ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವರಾಗಿದ್ದೇವೆ. ಅದೇ ರೀತಿಯಲ್ಲಿ ನೀವು ನಿಮ್ಮ ಡೊನೇಷನ್ಸ್ಗಳನ್ನು, ದಶಮಾಂಶ ಕಾಣಿಕೆಗಳನ್ನು ಮತ್ತು ತಿಂಗಳಿನ ಸಬ್ಸ್ಕ್ರಿಪ್ಷನ್ಗಳನ್ನು ಮತ್ತು ವಿಶೇಷವಾದ ಕಾಣಿಕೆಗಳನ್ನು ಆನ್ಲೈನ್ ಮುಖಾಂತರವಾಗಿ ನೀವು ಚರ್ಚ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಬುಲೆಟಿನಲ್ಲಿ ಕೊಟ್ಟಿರುವಂಥ ಈ ಒಂದು ಅಕೌಂಟ್ ನಂಬರ್ ಸೆಂಟನರಿ ಮೆಥೋಡಿಸ್ಟ್ ಕನ್ನಡ ಚರ್ಚ್, SBI, ಚಿರಾಗ್ ಅಲಿ ಲೇನ್. ಅಕೌಂಟ್ ನಂಬರ್ ನಿಮಗೆ ಆಲ್ರೆಡಿ ಬುಲೆಟಿನಲ್ಲಿ ನಾವು ಕೊಟ್ಟಿದ್ದೇವೆ. ಈ ಒಂದು ವಿಶೇಷವಾಗಿರುವಂಥ ಕಾಣಿಕೆಗಳನ್ನು, ತಿಂಗಳಿನ ದಶಮಾಂಶ ಕಾಣಿಕೆಗಳನ್ನು ನೀವು ಈ ಒಂದು ಅಕೌಂಟಿಗೆ ಕಳಿಸಿದ ಮೇಲೆ ನೂತನವಾಗಿ ಇರುವಂಥ ಆಯ್ಕೆಯಾಗಿರುವಂಥ ಟ್ರೆಜರರ್ ಜೆರ್ಮಿಯಾ ಇವರಿಗೆ ಆ ಒಂದು ಸ್ಕ್ರೀನ್ಶಾಟನ್ನು ನೀವು ಕಳಿಸಬಹುದು. ಅದೇ ರೀತಿಯಲ್ಲಿ ಸೆಕ್ರೆಟರಿ ಅವರಾಗಿರುವಂಥ ದೀಪಕ್ ಮಿತ್ರ ಇವರಿಗೂ ಸಹ ನೀವು ಕಳಿಸಬಹುದು. ಅದೇ ರೀತಿಯಲ್ಲಿ ಸಭೆಯ ಲೀಡರ್ ಆಗಿರುವಂಥ ಮಿಸ್ಟರ್ ಬಿ ಸುಶೀಲ್ ಕುಮಾರ್ ಸರ್ ಅವರಿಗೂ ಸಹ ನೀವು ಸ್ಕ್ರೀನ್ಶಾಟನ್ನು ಕಳಿಸಬಹುದು. ಅದೇ ರೀತಿಯಲ್ಲಿ ನಮ್ಮ ಸಭೆ ಸಾಕ್ಷಿನಾಗಿರುವಂಥ ಎಸ್ ದಾಸ್ ಅಯ್ಯನವರಿಗೂ ಸಹ ನೀವು ಕಳಿಸಬಹುದು. ಅದೇ ರೀತಿಯಲ್ಲಿ ಈ ಒಂದು ಸ್ಕ್ರೀನ್ಶಾಟ್ಗಳನ್ನೆಲ್ಲವನ್ನು ಕಳಿಸಿದ ಮೇಲೆ ಒಂದು ಸಲ ಇನ್ಫಾರ್ಮೇಷನ್ ಕೊಡಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವರಾಗುತ್ತೇವೆ. ಅದೇ ರೀತಿಯಲ್ಲಿ ಸ್ತುತಿ ಮತ್ತು ಆರಾಧನೆಯ ತಂಡದವರು ಈ ಒಂದು ಆರಾಧನೆ ಕೂಟವಾದ ಮೇಲೆ ಸ್ತುತಿ ಮತ್ತು ಆರಾಧನೆ ಪ್ರಾಕ್ಟೀಸ್ಗೋಸ್ಕರವಾಗಿ ಸ್ವಲ್ಪ ಕಾಲ ಅವರು ಸೇರಿಕೊಂಡು ಬರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವರಾಗಿದ್ದೇವೆ. ನಾವು ಅದೇ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ಪ್ರಕಟಿಸಿದ ಹಾಗೆ ನಮ್ಮ ಸಭೆಯಲ್ಲಿ ತಿಂಗಳಿನ ಮೊದಲನೇ ಭಾನುವಾರದ ದಿನದಂದು ನಾವು ಫೆಲೋಶಿಪ್ ಲಂಚನ್ನು ನಾವು ಪ್ರಾರಂಭ ಮಾಡಬೇಕೆಂಬುದಾಗಿ ನಾವು ಕಳೆದ ವಾರದಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡಿದ್ದೆವು. ಇದಕ್ಕೋಸ್ಕರವಾಗಿ ನಿಮ್ಮ ಪ್ರಾರ್ಥನೆ ಮತ್ತು ಸಹಕಾರ ಇವೆರಡೂ ನಮಗೆ ಬೇಕಾಗಿದೆ ಎಂಬುದಾಗಿ ನಾವು ಅನೌನ್ಸ್ಮೆಂಟ್ ಮಾಡಿದ್ದೆವು. ಆದರೆ ದೇವರ ಕೃಪೆಯಿಂದ, ದೇವರ ಆಶೀರ್ವಾದದಿಂದ ಈ ದಿನದಲ್ಲಿ ನಾವು, ಅಂದರೆ ತಿಂಗಳಿನ ಮೊದಲನೇ ಭಾನುವಾರದಂದು ಮಧ್ಯಾಹ್ನ 12:30 ನಮ್ಮ ಪಾರ್ಸನೇಜಲ್ಲಿ ಫೆಲೋಶಿಪ್ ಲಂಚನ್ನು ನಮ್ಮ ಸಭೆ ಕಡೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಇದಕ್ಕೋಸ್ಕರವಾಗಿ ತಾವೆಲ್ಲರೂ ಈ ಒಂದು ಆರಾಧನೆ ಕೂಟವಾದ ಮೇಲೆ ನೀವು ಸಹ ನಮ್ಮೊಟ್ಟಿಗೆ ಫೆಲೋಶಿಪ್ ಲಂಚಲ್ಲಿ ಜಾಯಿನ್ ಆಗಬೇಕು. ಅದೇ ರೀತಿಯಲ್ಲಿ ಈ ದಿನದ ಮಧ್ಯಾಹ್ನದ ಊಟಕ್ಕೋಸ್ಕರವಾಗಿ ಡೊನೇಷನ್ಗಳನ್ನು ಕೊಟ್ಟಿರುವಂಥವರು ಈ ರೀತಿಯಲ್ಲಿರುತ್ತದೆ. ಜೇಮ್ಸ್ ಅವರು 10,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅದೇ ರೀತಿಯಲ್ಲಿ
ಜೆರ್ಮಿಯಾ ಅವರು 25 kg ರೈಸ್ ಬ್ಯಾಗನ್ನು ಕೊಟ್ಟಿರುತ್ತಾರೆ. ಜಾನ್ಸನ್ ಅವರು 5,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅದೇ ರೀತಿಯಲ್ಲಿ ಝೇವಿಯರ್ ಸತ್ಯಮಿತ್ರ ಇವರು ಸಹ ಒಂದು ಬಾಕ್ಸ್ ಕುಕ್ಕಿಂಗ್ ಆಯಿಲನ್ನು ಕೊಟ್ಟಿರುತ್ತಾರೆ. ಅದೇ ರೀತಿಯಲ್ಲಿ ಸುನೀಲ್ ಛಿದ್ರಿ ಇವರು ಸಹ 5,000 ರೂಪಾಯಿಗಳನ್ನು ಈ ದಿನದ ಮಧ್ಯಾಹ್ನದ ಫೆಲೋಶಿಪ್ ಲಂಚ್ಗೋಸ್ಕರವಾಗಿ ಅವರು ಡೊನೇಟ್ ಮಾಡಿರುತ್ತಾರೆ. ಡೊನೇಟ್ ಮಾಡಿರುವಂಥವರನ್ನು ಅವರ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡುವಂಥ ಉದಾರ ಮನಸ್ಸನ್ನು ಸಹ ದೇವರು ಏರಳವಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಮುಂದಿನ ಒಂದು ತಿಂಗಳಿನಲ್ಲಿ ಸಹ ನಾವು ಇದೇ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ಸಭೆಯ ಕಡೆಯಿಂದ ನಾವು ಅಂದುಕೊಂಡಿದ್ದೇವೆ. ದಯಮಾಡಿ ದಾನಿಗಳು ಯಾರಾದರಿದ್ದರೆ ಅವರು ಉದಾರ ಮನಸ್ಸಿನಿಂದ ಮುಂದೆ ಬಂದು ನಮ್ಮ ಒಂದು ಫೆಲೋಶಿಪ್ ಲಂಚ್ಗೋಸ್ಕರವಾಗಿ ಸಹಾಯ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋರಾಗಿದ್ದೇವೆ. ಈ ತಿಂಗಳಿನಲ್ಲಿ ಕೊಟ್ಟಿರುವಂಥ ದಾನಿಗಳನ್ನೆಲ್ಲರನ್ನು ದೇವರು ಏರಳವಾಗಿ ಸಮೃದ್ಧಿಯಾದ ವಿಧದಲ್ಲಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆಮೇನ್. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ ಹಾಗೆ ವಾಕ್ಯ ಭಾಗಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಿಪರೇಟರಿ ಹಾಡನ್ನು ನಾವು ಎಲ್ಲರೂ ಒಟ್ಟಾಗಿ ಎದ್ದು ನಿಂತುಕೊಳ್ಳೋದ್ರ ಮುಖಾಂತರವಾಗಿ ನಾವು ಹಾಡಿ ಕೇಳಿಸಿಕೊಳ್ಳೋಣ. ಸಭಾ ಸಂಗೀತಗಳಲ್ಲಿ 239ನೇ ಸಂಗೀತ ಓ ಯೆಹೋವ ನಡೆಸಿಗ ಜ್ಞಾನಹೀನ ನನ್ನನ್ನು ಎನ್ನುವಂಥ ಸಂಗೀತವನ್ನು ನಾವು ಹಾಡಿಕೊಂಡ ಮೇಲೆ ನಮ್ಮ ಮಧ್ಯದಲ್ಲಿರುವಂಥ ರೆವರೆಂಡ್ ಜೇಮ್ಸ್ ಏನವರು ನಮಗೆ ದೈವ ಸಂದೇಶವನ್ನು ತರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವರಾಗಿದ್ದೇವೆ. ಕೊಟ್ಟು
ನಾವೆಲ್ಲರಾಗಿ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಕರ್ತನೆ, ನಾವೆಲ್ಲರೂ ನಿಮ್ಮ ಪರಿಶುದ್ಧ ಪಾದ ಸಂಧಾನಕ್ಕೆ ಬರುತ್ತೇವೆ ಸ್ವಾಮಿ. ನಮ್ಮ ಸಂಗಡ ನೀವು ಮಾತನಾಡ್ರಿ ಕರ್ತನೆ. ನೀವು ಏನು ಮಾತನಾಡಬೇಕು, ಏನು ಹೇಳಬೇಕು ಕರ್ತನೆ, ಪರಿಶುದ್ಧಾತ್ಮನ ಸಹಾಯದಿಂದ ಕರ್ತನೆ ನಮ್ಮೆಲ್ಲರೊಟ್ಟಿಗೆ ನೀವು ಮಾತನಾಡಿ ನಮ್ಮನ್ನು ನಿಮ್ಮ ವಾಕ್ಯಗಳಿಂದ ಬಲಪಡಿಸಿ ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ವಾಕ್ಯವನ್ನು ಹೇಳುವಂಥ ನನ್ನನ್ನು, ಕೇಳುವಂಥ ನಿಮ್ಮ ಮಕ್ಕಳನ್ನು, ಸಮಯವನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ದಯಮಾಡಿ ಸಭೆಯವರೆಲ್ಲರೂ ಕೂತ್ಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಭೆಯಾಗಿ ಸೇರಿ ಬಂದಿರುವಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ಸ್ವಾಗತಿಸುತ್ತೇನೆ ಮತ್ತು ತಮ್ಮೆಲ್ಲರಿಗೂ ನಾನು ವಂದಿಸುವನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂಬುದಾಗಿ ನಾನು ಭಾವಿಸುತ್ತೇನೆ, ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷವಿರುತ್ತದೆ. ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣ ಸಮಾಧಾನ ಇರುತ್ತದೆ. ಎಲ್ಲೂ ಸಿಕ್ಕದೇ ಇರುವಂಥ ಸಮಾಧಾನ, ಸಂತೋಷ ಅದು ದೇವರ ಸನ್ನಿಧಾನದಲ್ಲಿರುತ್ತದೆ. ಅದಕ್ಕಾಗಿ ದೇವರು ನಮಗೆ ಒಂದು ಆಲಯವನ್ನು ಕೊಟ್ಟಿದ್ದಾನೆ. ಇಲ್ಲಿ ನಾವೆಲ್ಲರೂ ಕುಟುಂಬಗಳಾಗಿ ಸೇರಿ ಬಂದು ಆತನಿಗೆ ನಾವು ಆರಾಧನೆ ಮಾಡಬೇಕು, ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ಕಾರಣದಿಂದ ದೇವರು ನಮಗೆ ಸಭೆಯನ್ನು ಆತನು ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಭೆಯನ್ನು, ಆರಾಧನೆಯನ್ನು ನಾವೆಂದು ನಮ್ಮ ಜೀವಿತದಲ್ಲಿ ನಾವು ಬಿಡಬಾರದು. ಈ ದಿವಸ ಎಂಥ ಕೆಲಸ ಇದ್ರೂ ಕೂಡ ನಾವು ಬಿಟ್ಟು ದೇವರ ಸನ್ನಿಧಾನಕ್ಕೆ, ದೇವರ ಆರಾಧನೆಗೆ, ದೇವರ ಸಭೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುವುದಾದರೆ ಈ ದಿವಸ ನಿನಗೆ ಆಗಬೇಕಾದಂಥ ಕೆಲಸದಲ್ಲಿ ಅದಕ್ಕೆ 100ರಷ್ಟು ಆಶೀರ್ವಾದಗಳು ದೇವರು ನಿನಗೆ ಕೊಡುವಂಥ ದೇವರು ಆತನಾಗಿದ್ದಾನೆ. ಸ್ವಂತ ದೇವರು ನಮ್ಮ ದೇವರು ಆಗಿದ್ದಾನೆ. ಸೊ ಅದಕ್ಕಾಗಿ ನಾವು ಆರಾಧನೆಯನ್ನು ನಮ್ಮ ಜೀವಿತದಲ್ಲಿ ಎಂದು ಮಿಸ್ ಮಾಡಬಾರ್ದು, ತಪ್ಪಿಸಬಾರ್ದು. ಸೊ ಅಫ್ಕೋರ್ಸ್ ಅನೇಕರು ಬಹಳ ದೂರ ಇದ್ದೀರಿ. ನಾವು ಬೇರೆ ಬೇರೆ ಕಡೆಯೆಲ್ಲ ಸೇವೆ ನಾವು ಮಾಡಿ ಬಂದಿದ್ದೇವೆ. ನಿಮ್ಮ ಹೈದರಾಬಾದ್ನಲ್ಲಿ ಸೇವೆ ಮಾಡುವಂಥದ್ದು ಬಹಳ ಅಂತಂದ್ರೆ ಏನು, ಇಲ್ಲಿ ಸಭೆಯಲ್ಲಿ ಸೇವೆ ಚೆನ್ನಾಗಿದೆ. ನಿಮ್ಮ ಹತ್ರ ನಾವು ಬರಬೇಕು, ನೀವು ಆರಾಧನೆಗೆ ಬರಬೇಕು, ಇವೆಲ್ಲ ನೋಡ್ತಾ ಇದ್ರೆ ಬಹಳ ಕಷ್ಟ ಇದೆ. ದೂರ ಪ್ರಯಾಣದಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಂದಷ್ಟು ಆಗ್ತದೆ ಅಂತ ಒಂದು ಪರಿಸ್ಥಿತಿ ನಮಗಿದೆ. ಆದಾಗ್ಯೂ ಕೂಡ ನಾವು ಸೇವೆ ಅಥವಾ ಆರಾಧನೆಗೆ ನಾವು ಬರಬೇಕಾಗ್ತದೆ. ಒಂದು ಸಾರಿ ನಾವು ನಮ್ಮ ಮಿಷನರಿಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಾದ್ರೆ, ಅವರು ನಮ್ಮ ದೇಶದವರಲ್ಲ. ಅವರು ಈ ದಿವಸ ಇಂಥ ಒಂದು ಆಲಯಗಳಲ್ಲಿ ನಾವಿದ್ದೇವೆ ಎಂಬುದಾಗಿ ನೋಡುವುದಾದ್ರೆ, ಅವರು ಮಾಡಿದಂಥ ಸೇವೆ, ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ತಮ್ಮ ಜೀವಿತಗಳನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಈ ದಿವಸ ದೇವರನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾದ್ರೆ ಇದು ಏನು ದೊಡ್ಡ ವಿಷಯ ಅಲ್ಲ. ವಿದಿನ್ ದ ಸಿಟಿ ನಾವು ಆರಾಧನೆಗೆ ಬರುವಂಥದ್ದು ಇದೇನು ದೊಡ್ಡ ವಿಷಯ ಅಲ್ಲ. ಎಂಥ ಕಷ್ಟ ಇರಲಿ, ಅನಾರೋಗ್ಯ ಇರಲಿ, ಮುಖ್ಯವಾಗಿ ದೇವರ ಸನ್ನಿಧಾನಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅನೇಕರು ಹೇಳ್ತಾ ಇರ್ತಾರೆ, ಸರ್ ನಾವು ಬೇರೆ ವಾರಗಳಲ್ಲಿ ನಮಗೆ ಬರೋಕ್ಕೆ ಆಗೋದಿಲ್ಲ, ಆದರೆ ಫಸ್ಟ್ ಸಂಡೇ ಬರುತ್ತೇವೆ ಎಂಬುದಾಗಿ ಹೇಳ್ತಾ ಇರ್ತಾರೆ. ಇವತ್ತು ಫಸ್ಟ್ ಸಂಡೇ ಕೂಡ ಯಾರು ಬಂದಿಲ್ಲ, ಹೌದಲ್ವಾ? ಬೆರಳು ಎಣಿಕೆಯಷ್ಟು ನಾವಿಲ್ಲಿ ಸೇರಿಕೊಂಡು ಬಂದಿದ್ದೇವೆ. ಯಾಕೆ? ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡಿಲ್ವಾ? ದೇವರು ನಮ್ಮನ್ನು ಆತನು ಕಾಪಾಡ್ತಾ ಇಲ್ವಾ? ದೇವರು ನಮ್ಮನ್ನು ನಡೆಸ್ತಾ ಇಲ್ವಾ? ಪ್ರಿಯರೇ, ದೇವರು ನಮಗೆ ಒಂದೊಂದು ದಿವಸವನ್ನು ಆಶೀರ್ವಾದದ ರೂಪದಲ್ಲಿ ಆತ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಸೊ ಅದಕ್ಕಾಗಿ ದೇವರಿಗೆ ನಾವು ಪ್ರಾಮುಖ್ಯತೆಯನ್ನು ನಮ್ಮ ಜೀವಿತದಲ್ಲಿ ಕೊಡಬೇಕು. ಅಷ್ಟೇ ಅಲ್ಲ, ಬಂದಿರುವಂಥ ನಾವು ಕೂಡ ಬರದೇ ಇರುವಂಥವರಿಗೆ ಎನ್ಕರೇಜ್ ಮಾಡಬೇಕು. ವಿ ಹ್ಯಾವ್ ಟು ಎನ್ಕರೇಜ್ ಟು ಈಚ್ ಅದರ್. ಒಬ್ಬರಿಗೊಬ್ಬರಿಗೆ ನಾವು ಎನ್ಕರೇಜ್ ನಾವು ಮಾಡಬೇಕಾಗ್ತದೆ, ಪ್ರೋತ್ಸಾಹ ಮಾಡಬೇಕಾಗ್ತದೆ. ಬನ್ನಿ ಆರಾಧನೆಗೆ ಹೋಗೋಣ, ನಮ್ಮ ದೇವರು ನಾವು ಆರಾಧನೆ ಮಾಡೋಣ ಎಂಬುದಾಗಿ ನಾವು ಒಬ್ರಿಗೊಬ್ಬರು ಎನ್ಕರೇಜ್ ನಾವು ಮಾಡಬೇಕಾಗ್ತದೆ. ಇರಲಿ, ಏನೇ ಆಗಲಿ, ದೇವರ ಸೇವೆಯಲ್ಲಿ ನಾವು ಸಣ್ಣದಿರಲಿ ದೊಡ್ಡದಿರಲಿ ಸೇವೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವುದಾದರೆ ಖಂಡಿತ ದೇವರು ನಮ್ಮ ಜೀವಿತಗಳನ್ನು ಆತನ ಆಶೀರ್ವಾದ ಮಾಡುವಂಥ ದೇವರು ಆತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗಾಗಲೇ ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ. ಅದು ಪೌಲನು ತೀತನಿಗೆ ಬರೆದಿರುವಂಥ ಪತ್ರಿಕೆ
ಆ ಒಂದು ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ವಚನ 6 ಮತ್ತು 7 ಎರಡು ಒಂದೇ ವಚನದಲ್ಲಿ ಸೇರಿಕೊಂಡಿರುತ್ತವೆ, ಅದು ಒಂದೇ ವಚನ. ಬಟ್ ಇಂಗ್ಲಿಷ್ ಬೈಬಲ್ಗಳಲ್ಲಿ ನಾವು ನೋಡುವುದಾದ್ರೆ ಅದು ಬೇರೆ ಬೇರೆ ಇರ್ತದೆ. ಟೈಟಸ್ ಚಾಪ್ಟರ್ 3 ವರ್ಸ್ 6 and 7 ಎರಡು ಬೇರೆ ಬೇರೆ ಆಗಿರ್ತವೆ. ಆದರೆ ಕನ್ನಡ ಬೈಬಲ್ನಲ್ಲಿ ನಾವು ನೋಡುವಾಗ ಇದು ಎರಡು ಒಂದೇ ಸೇರಿಕೊಂಡು ಇರುವಂಥ ಒಂದು ವಚನ ಇದಾಗಿದೆ. ಕೆಲವು ಬೈಬಲ್ನಲ್ಲಿ ಆ ರೀತಿಯಲ್ಲಿ ನೀವು ಕಾಣಬಹುದು. ಬಟ್ ಇಂಗ್ಲಿಷ್ ಬೈಬಲ್ಗಳಲ್ಲಿ ಬೇರೆ ಬೇರೆ ಇರುವುದನ್ನು ಕೂಡ ನಾವು ನೋಡುತ್ತೇವೆ. ಬಟ್ ಏನೇ ಆಗಲಿ, ಈ ಒಂದು ವಾಕ್ಯವನ್ನು ನಾವು ಈ ದಿವಸ ಧ್ಯಾನ ಮಾಡೋಣ. ಇಲ್ಲಿರುವಂಥ ಆಶೀರ್ವಾದಗಳು ಎಂಥದ್ದು, ಆ ಆಶೀರ್ವಾದಗಳು ನಾವು ಹೇಗೆ ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಸ್ವಲ್ಪ ಹೊತ್ತು ದೇವರ ಮಾತುಗಳನ್ನು ನಾವು ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪೌಲನು ಯಾಕೆ ಈ ಒಂದು ಪತ್ರಿಕೆಯನ್ನು ಆತನು ಬರೆದ, ಏನು ಕಾರಣ, ಆತನು ಬರೆಯುವಂಥ ಒಂದು ಉದ್ದೇಶ ಆತನದ್ದು ಏನಾಗಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ, ಪೌಲನಿಗೆ ಬಹಳಷ್ಟು ಜನ ಆತನಿಗೆ ಸ್ಪಿರಿಚುವಲ್ ಸನ್ಸ್ ಇದ್ದಾರೆ, ಆತ್ಮಿಕ ಮಕ್ಕಳು ಆತನಿಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ತೀತನು ಕೂಡ ಒಬ್ಬನಾಗಿದ್ದಾನೆ. ಈ ವಾಸ್ ಎ ಸ್ಪಿರಿಚುವಲ್ ಸನ್ ಆಫ್ ಪೌಲ್. ದೇವರ ಸೇವಕನಾಗಿರುವಂಥ ಪೌಲನ ಆತ್ಮೀಯ ಮಗನು ಈ ಒಂದು ತೀತನು, ಟೈಟಸ್ ಈತನಾಗಿದ್ದ. ಹೇಗೆ ತಿಮೋತಿಯನು ಆತನಿಗೆ ಆತ್ಮೀಯ ಮಗನಾಗಿದ್ದನು, ಅದೇ ರೀತಿ ಲೈಕ್ ವಾಯ್ಸ್ ಟೈಟಸ್ ಆಲ್ಸೋ, ತೀತನು ಕೂಡ ಪೌಲನಿಗೆ ಒಬ್ಬ ಆತ್ಮೀಯ ಮಗನು ಆತನಾಗಿದ್ದ. ಮತ್ತು ನಾವು ನೋಡುತ್ತೇವೆ ಯಾಕೆ ಈ ಒಂದು ಪೌಲ ಈ ಪತ್ರಿಕೆಯನ್ನು ತೀತನಿಗೆ ಬರೆದನೆಂಬುದಾಗಿ ನಾವು ಆಲೋಚನೆ ಮಾಡೋದಾದ್ರೆ, ಮುಖ್ಯವಾಗಿ ತೀತನು ಐಲ್ಯಾಂಡ್ ಕ್ರೀಟೆ ಅನ್ನುವಂಥ ಒಂದು ಐಲ್ಯಾಂಡ್ನಲ್ಲಿ ಆತನು ಜೀವಿಸ್ತಾ ಇದ್ದ. ಅಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಗಳು ಬಹಳ ಹಾರಿಬಲ್ ಆಗಿತ್ತು. ಅಲ್ಲಿರುವಂಥ ಜನರ ಒಂದು ಸಿಚುವೇಶನ್, ಅವರ ಜೀವಿಸುವಂಥ ಒಂದು ವಿಧಾನ ಪದ್ಧತಿ ಸರಿಯಾಗಿರಲಿಲ್ಲ, ಒಂದು ಡಿಸಾರ್ಡರ್ ಆಗಿತ್ತು, ಒಂದು ಕ್ರಮವಾಗಿರಲಿಲ್ಲ, ಒಂದು ಡಿಸಿಪ್ಲಿನರಿ ಲೈಫ್ ಅವ್ರದ್ದು ಇರಲಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಗಮನಿಸಿ ಪೌಲನು ಈ ತೀತನನ್ನು, ಈ ಟೈಟಸ್ನನ್ನು ಆ ಒಂದು ಊರಿಗೆ ಅಥವಾ ಅಲ್ಲಿರುವಂಥ ಎಲ್ಲ ಆ ಒಂದು ದೇಶಕ್ಕೆ, ಐಲ್ಯಾಂಡ್ ಕ್ರೀಟೆ ಅನ್ನುವಂಥ ಒಂದು ಐಲ್ಯಾಂಡ್ಗೆ ಆತನನ್ನು ಸಭಾಪಾಲಕನನ್ನಾಗಿ ನೇಮಿಸುವುದನ್ನು ನಾವು ನೋಡುತ್ತೇವೆ. ಮತ್ತು ಮುಖ್ಯವಾಗಿ ನಾವು ನೋಡುತ್ತೇವೆ ಈ ಒಂದು ಪತ್ರಿಕೆ ಯಾಕೆ ಬರೆದ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ, ಅಲ್ಲಿರುವಂಥ ದೊಡ್ಡವರು ಲೈಫ್ ಹಾಗೆ ಇತ್ತು, ಚಿಕ್ಕವರ ಲೈಫ್ ಹಾಗೆ ಇತ್ತು. ಅಲ್ಲಿ ಯಾರ ಲೈಫ್ ಕೂಡ ಒಂದು ಆರ್ಡರ್ನಲ್ಲಿ ಇರಲಿಲ್ಲ, ಎಲ್ಲ ಡಿಸಾರ್ಡರ್ ಆಗಿತ್ತು. ಕ್ರಮವಾಗಿ ಯಾರ್ದು ಜೀವಿತಗಳಲ್ಲಿ ಇರಲಿಲ್ಲ, ಅವರ ಜೀವಿತಗಳೇ ಬೇರೆ ಆಗಿತ್ತು. ಲೋಕದ ಒಂದು ರೀತಿಯಲ್ಲಿ ಅವರು ಜೀವಿಸುವುದನ್ನು ಪೌಲನು ಗಮನಿಸಿ ಈ ಒಂದು ಪತ್ರಿಕೆಯನ್ನ ತೀತನಿಗೆ ಬರಿತಾ ಇದ್ದಾನೆ. ನೀನು ಅಲ್ಲಿ ಹೋಗಿ ಸೇವೆ ಮಾಡಿಬದಾಗಿ ಆತನನ್ನ ಅಪಾಯಿಂಟ್ ಮಾಡುವುದನ್ನು ನಾವು ನೋಡುತ್ತೇವೆ. ಅವರ ಕಲ್ಚರ್ ಆಗಿರ್ಬೋದು, ಅವರ ಸ್ಪಿರಿಚುವಲ್ ಲೈಫ್ ಆಗಿರ್ಬೋದು, ಅವರ ಮಾರಲ್ ಆಗಿರ್ಬೋದು, ಎಲ್ಲದರಲ್ಲಿ ಅವರು ಬಹಳ ವೀಕ್ ಆಗಿದ್ರು. ಅವರು ಬಲಹೀನರು ಆಗಿರುವುದನ್ನು ನಾವು ನೋಡುತ್ತೇವೆ. ಅದಕ್ಕಾಗಿ ಇದೆಲ್ಲವನ್ನು ಗಮನಿಸಿ ಪೌಲನು ಏನು ಮಾಡ್ತಾನೆ ಅಂತಂದ್ರೆ, ಈ ಒಂದು ಪತ್ರಿಕೆಯನ್ನ ತೀತನಿಗೆ ಬರೆಯುವುದನ್ನು ನಾವು ನೋಡುತ್ತೇವೆ. ಈ ದಿವಸ ಈ ಓದಿಕೊಂಡಿರುವಂಥ ಈ ವಾಕ್ಯ ಭಾಗದಲ್ಲಿ 3 ಆಶೀರ್ವಾದಗಳ ವಿಷಯದಲ್ಲಿ ನಾವು ಈ ದಿವಸ ಆಲೋಚನೆ ಮಾಡೋಣ ಅಂತ. ದೇರ್ ಆರ್ 3 blessings ಆಫ್ ಇನ್ ದಿಸ್ ಸ್ಕ್ರಿಪ್ಚರ್ ಪೋರ್ಷನ್. ಅದು ಹೇಗೆ ಅಂತಂದ್ರೆ, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ಫ್ರಮ್ ಜೀಸಸ್ ಕ್ರೈಸ್ಟ್ ವೆನ್ ಯು ಬಿಲೀವ್ ಹಿಮ್. ಯೇಸು ಕ್ರಿಸ್ತನನ್ನು ನೀನು ನಂಬಿದಾಗ ಎಂಥ ಆಶೀರ್ವಾದಗಳನ್ನು ನೀನು ಹೊಂದಿಕೊಳ್ಳುತ್ತೆ ಎಂಬುದಾಗಿ ಈ ದಿವಸ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡೋಣ ಅಂತ. ಓದಿರುವಂಥ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡೋಣ. ಮತ್ತು ಈ ಒಂದು ಪತ್ರಿಕೆ ಯಾವಾಗ ಬರೆಯಲ್ಪಟ್ಟಿದೆ ಅಂತಂದ್ರೆ, ಇದು 63 to 65 AD ನಲ್ಲಿ ದ ಲೆಟರ್ ವಾಸ್ ರಿಟನ್ ಬೈ ಪಾಲ್. ಈ ಒಂದು ಪತ್ರಿಕೆ 63ರಿಂದ 65 ಇಸ್ವಿಯಲ್ಲಿ ಈ ಒಂದು ಪತ್ರಿಕೆ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಮತ್ತು ತೀತನು ಬಹಳ ಈ ವಾಸ್ ಎ ಟ್ರಸ್ಟ್ ವರ್ದಿ ಸರ್ವೆಂಟ್ ಆಫ್ ಗಾಡ್. ಆತನು ಒಬ್ಬ ಒಳ್ಳೆ ನಂಬಿಗಸ್ತನಾದಂಥ ಒಬ್ಬ ಒಳ್ಳೆ ಸೇವಕನು ತೀತನು ಆಗಿದ್ದ. ಅದಕ್ಕಾಗಿ ಆತನ ಪರಿಸ್ಥಿತಿಯನ್ನು ನೋಡಿ, ಆತನ ಆತ್ಮಿಕ ಜೀವಿತವನ್ನು ಪೌಲನು ಗಮನಿಸಿ ಅಂತ ಒಂದು ದೊಡ್ಡ ಒಂದು ಜವಾಬ್ದಾರಿಕೆಯನ್ನು ತೀತನಿಗೆ ಪೌಲನು ಕೊಡುವುದನ್ನು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ, ಅಲ್ಲಿ ಇರುವಂಥ ಸಿಟಿಗಳಾಗಿರ್ಬೋದು, ದ ಕ್ರಿಟೆ ಹ್ಯಾಡ್ ಮೆನಿ ವಿಲೇಜಸ್ ಆ್ಯಂಡ್ ಮೆನಿ ಸಿಟೀಸ್.
ಅಲ್ಲಿ ಕ್ರೀಟೆ ಅನ್ನುವಂಥ ಈ ಒಂದು ದೇಶ, ಅಲ್ಲಿ ಅನೇಕ ವಿಲೇಜಸ್, ಹಳ್ಳಿಗಳು, ಅನೇಕ ಸಿಟಿಗಳು ಅದಕ್ಕೆ ಅದರೊಳಗಡೆ ಬರುವುದನ್ನು ನಾವು ನೋಡುತ್ತೇವೆ. ಅಷ್ಟೆಲ್ಲ ಆತನ ಕಷ್ಟಪಟ್ಟು ಸೇವೆ ಮಾಡಿರುವುದನ್ನು ನಾವು ನೋಡುತ್ತೇವೆ. ಸೊ ಅದಕ್ಕಾಗಿ ಪೌಲನು ತೀತನನ್ನು ಆ ಒಂದು ಸೇವೆಗೆ ಅಪಾಯಿಂಟ್ ಮಾಡಿರುವುದನ್ನು ನಾವು ನೋಡುತ್ತೇವೆ. ಈ ಓದಿರುವಂತಹ ಈ ಒಂದು ವಾಕ್ಯ ಭಾಗದಲ್ಲಿ 3 ಆಶೀರ್ವಾದಗಳು ನಮಗೆ ಅಲ್ಲಿ ಕಾಣಿಸಿ ಬರ್ತವೆ. ನೀವೊಂದು ಸಾರಿ ಅದನ್ನ ನೀವು ನೋಡ್ಬೋದು. ನಿಮ್ಮಲ್ಲಿ ಬೈಬಲ್ ಇರುವುದಾದ್ರೆ ಎಲ್ಲರೂ ತೆಗಿರಿ. ಆ ವಾಕ್ಯ ನಿಮಗೋಸ್ಕರ ನಾನು ಓದುತ್ತೇನೆ. ಐ ವಿಲ್ ರೀಡ್ ಫಾರ್ ಯುವರ್ ಸೇಕ್. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು ಎಂಬುದಾಗಿ ಅಲ್ಲಿ 3 ಆಶೀರ್ವಾದಗಳನ್ನು ನಾವು ನೋಡುತ್ತೇವೆ. ಯಾವಾಗ ಯೇಸು ಸ್ವಾಮಿಯನ್ನ ನಾವು ನಂಬುತ್ತೇವೋ ಈ 3 ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುತ್ತೇವೆ. ಲೋಕವು ಕೊಡದೇ ಇರುವಂತಹ ಆಶೀರ್ವಾದಗಳು ಅಥವಾ ಲೋಕವು ಕಸಿದುಕೊಳ್ಳದೇ ಇರುವಂತಹ ಆಶೀರ್ವಾದಗಳು ಎಟರ್ನಲ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ ಹೇಳುತ್ತೇವೆ. ನಿತ್ಯ ಜೀವದ ಆಶೀರ್ವಾದಗಳು ಎಂಬುದಾಗಿ ನಾವು ಹೇಳುತ್ತೇವೆ. ಅಂತ ಒಂದು ಆಶೀರ್ವಾದ ಈ ಓದಿಕೊಂಡಿರುವಂತಹ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಮೊದಲನೇ ಆಶೀರ್ವಾದ ಏನಂತಂದ್ರೆ ದ ಫಸ್ಟ್ ಬ್ಲೆಸ್ಸಿಂಗ್ ಏನಂತಂದ್ರೆ, ನಾವು ನಿತ್ಯ ನೀತಿವಂತರಾಗುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಯೇಸು ಕ್ರಿಸ್ತನು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹೌದಲ್ವಾ? ಅಲ್ಲಿ ಹಾಗೆ ಬರೆಯಲ್ಪಟ್ಟಿದೆ ನೋಡಿ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು. ನೋಡ್ರಿ, ಈ ನೀತಿ ಅನ್ನುವಂಥದ್ದು ಯಾರು ಕೊಡಕ್ಕಾಗೋದಿಲ್ಲ, ಯಾರಿಂದ ನಾವು ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅದು ದೇವರು ತಾನೇ ನಮಗೆ ಒದಗಿಸಿ ಕೊಡಬೇಕಾಗ್ತದೆ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ರೈಚಸ್ನೆಸ್? ಈ ನೀತಿ ಅಂತಂದ್ರೆ ಏನು ಎಂಬುದಾಗಿ ನಾವು ಆಲೋಚನೆ ಮಾಡೋದಾದ್ರೆ, ಯೇಸು ಸ್ವಾಮಿ ತನ್ನ ಸುವಾರ್ತೆ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 23ರಲ್ಲಿ ಬರೆಯಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ವಾಕ್ಯ ಅದು. ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಈಸ್ ರೈಚಸ್ನೆಸ್. ದೇವರ ರಾಜ್ಯಕ್ಕಾಗಿ ಮತ್ತು ನೀತಿಗಾಗಿ ಮೊದಲು ನೀನು ತವಕ ಪಡು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಫಸ್ಟ್ ನಿನ್ನ ಜೀವಿತದಲ್ಲಿ ನೀನು ಯಾವುದಕ್ಕಾಗಿ ತವಕ ಪಡಬೇಕಾಗಿದೆ ಅಂತಂದ್ರೆ, ಯೇಸು ಸ್ವಾಮಿ ಆತನು ಹೇಳಿದ ಹಾಗೆ ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತು ಆತನ ನೀತಿಗಾಗಿ ನೀನು ತವಕ ಪಡು. ಈ ನೀತಿ ಅಥವಾ ನೀನು ತವಕ ಪಡುವುದಾದ್ರೆ, ಈ ನೀತಿಗೋಸ್ಕರ ನೀನು ಜೀವಿಸುವುದಾದ್ರೆ ನಿನಗೆ ಆತನ ರಾಜ್ಯ ಪ್ರಾಪ್ತಿಯಾಗ್ತದೆ. ಆತನ ರಾಜ್ಯದಲ್ಲಿ ನೀನು ಸೇರ್ಕೊಳ್ತೀಯ. ಅದಕ್ಕಾಗಿ ಆತನ ನೀತಿಗೋಸ್ಕರ, ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಯೇಸು ಸ್ವಾಮಿನೇ ಹೇಳಿದ, ಆತನ ಸೇವಕರು ಹೇಳಿಲ್ಲ ಅಥವಾ ಇನ್ನೊಬ್ಬರು ಹೇಳಿಲ್ಲ, ಸ್ವತಃ ಯೇಸು ಸ್ವಾಮಿ ಆತನ ಹೇಳಿದ್ದಾನೆ. ಫಸ್ಟ್ ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ನೀನು ತವಕ ಪಡು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ನಾವು ಯಾವುದ್ಯಾವುದಕ್ಕೋ ನಾವು ತವಕ ಪಡ್ತಾ ಇರ್ತೀವಿ, ನಾವು ಯಾವುದ್ಯಾವುದಕ್ಕೋ ನಾವು ಚಿಂತೆ ಮಾಡ್ತಾ ಇರ್ತೀವಿ, ನಾವು ಯಾವುದ್ಯಾವುದಕ್ಕೋ ನಾವು ಆಲೋಚನೆ ಮಾಡ್ತಾ ಇರ್ತೀವಿ ನಾವು. ಆದರೆ ಅದೆಲ್ಲದಕ್ಕಿಂತ ಫಸ್ಟ್ ಮುಖ್ಯವಾಗಿ ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ನಾವು ತವಕ ಪಡಬೇಕಾಗ್ತದೆ. ಅದರ ಮೂಲಕ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ ಕರ್ತನಲ್ಲಿ. ಪ್ರಿಯ ದೇವ ಜನರೇ, ಹಾಗಾದ್ರೆ ಈ ದೇವರು ಮುಖ್ಯವಾಗಿ ನಾವು ನೋಡಬೇಕಾದ್ರೆ ನಮ್ಮನ್ನು ಆತನೇ, ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮನ್ನು ರೈಚಸ್ ಪೀಪಲ್, ನೀತಿವಂತ ಜನರನ್ನಾಗಿ ದೇವರು ನಮ್ಮನ್ನು ಆತನ ಮಾಡುವುದಕ್ಕಾಗಿ ಆತನೇ ಎಷ್ಟು ತವಕ ಪಟ್ಟಿದ್ದಾನೆ. ನಾವು ಅದಕ್ಕಾಗಿ ಹೋರಾಟ ಮಾಡಿಲ್ಲ, ನಾವು ಅದಕ್ಕಾಗಿ ಕಷ್ಟಪಟ್ಟಿಲ್ಲ. ಆದರೆ ದೇವರು ಸ್ವತಃ ದೇವರು ತಾನೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ದೇವರೇ ಕಷ್ಟಪಟ್ಟಿರುವುದನ್ನು ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಾರಂಭದ ಪುಸ್ತಕದಲ್ಲಿ, ಆದಿಕಾಂಡ ಪುಸ್ತಕ Genesis chapter 3 verse 21 ಅಲ್ಲಿ ನಾವು ನೋಡುವುದಾದ್ರೆ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ವಚನ 21ರಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತಂದ್ರೆ, ಆದಾಮ ಮತ್ತು ಅವ್ವಳು ಇವರಿಬ್ಬರು ಪಾಪ ಮಾಡಿ ಆ ಒಂದು ಏದೇನ್ ತೋಟದಿಂದ ಹೊರಗಡೆ ಅವರು ಬಂದರು.
ಅಲ್ಲಿ ದೇವರು ಬಂದು ಕೇಳ್ತಾನೆ ಆದಾಮನಿಗೆ, ಆದಾಮನೇ ಎಲ್ಲಿದ್ದೀಯಾ? ಅವಾಗ ಆದಾಮ ಹೇಳ್ತಾನೆ, ಸ್ವಾಮಿ, ನೀನು ಬರುವುದನ್ನು ನಾನು ಸಪ್ಪಳವನ್ನು ಕೇಳಿ, ನೀನು ಬರುವುದನ್ನು ನಾನು ಕೇಳಿಸಿಕೊಂಡು ನಾನು ಬೆತ್ತಲೆ ಆಗಿದ್ದೇನೆ ಎಂಬುದಾಗಿ ತಿಳಿದು ಗಿಡದ ಮರದಲ್ಲಿ ನಾನು ಬಚ್ಚಿಟ್ಟುಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಾರೆ. ನೀನು ಬೆತ್ತಲೆಯಾಗಿದೆ ಎಂಬುದಾಗಿ ನಿನಗೆ ಹೇಳಿದವರು ಯಾರು ಎಂಬುದಾಗಿ ತಿರ್ಗಾ ದೇವರು ಪ್ರಶ್ನೆ ಮಾಡ್ತಾರೆ. ಹೀಗೆ ಅಲ್ಲೆಲ್ಲ ಒಂದು ದೊಡ್ಡ ಕನ್ವರ್ಸೇಷನ್ ಆಗ್ತದೆ ದೇವರಿಗೂ ಮತ್ತು ಸೇಟಾನ್ಗೂ ಮತ್ತು ಆದಾಮ ಅವಳಿಗೂ. ಅಲ್ಲಿ ಮೂರು ಜನರನ್ನು ನಾವು ನೋಡುತ್ತೇವೆ, ದೇವರು, ಆದಾಮ ಮತ್ತು ಅವ್ವ, ಈ ಕುಟುಂಬ, ಮತ್ತು ಅವರ ವಿರೋಧಿ ಆಗಿರುವಂಥ, ಎನಿಮಿ ಆಗಿರುವಂಥ ಸೈತಾನನ ಮೂವರನ್ನು ಅಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ದೊಡ್ಡ ಒಂದು ಕನ್ವರ್ಸೇಷನ್ ಆಗ್ತದೆ. ಅದಾದ ನಂತರ ದೇವರು ಸೈತಾನನಿಗೆ ಕರ್ಸ್ ಮಾಡ್ತಾನೆ, ಶಾಪ ಕೊಡ್ತಾನೆ. ಅದಾದ ನಂತರ ಇವ್ರಿಗೂ ಕೂಡ ದೇವರು ಪನಿಷ್ಮೆಂಟ್ ಕೊಡ್ತಾನೆ. ಆದಾಗ್ಯೂ ಕೂಡ ಅವರು ಬೆತ್ತಲೆ ಆಗಿದ್ದಾರೆ ಎಂಬುದಾಗಿ ತಿಳಿದು ದೇವರು ಅವ್ರಿಗೆ ಏನು ಮಾಡಿದಾನೆ ಗೊತ್ತಾ? ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಏನಂತಂದ್ರೆ, ಈ ಹಣ್ಣನ್ನು ನೀವು ತಿಂದ ದಿನ ನೀವೇನಾಗ್ತೀರಿ? ಸತ್ತೋಗ್ತೀರಿ ಅಂತ ಹೇಳಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವ್ರು ಸತ್ತೋಗಿಲ್ಲ ಅವರು, ಮತ್ತು ಬದುಕಿದಾರಲ್ಲ. ಮತ್ತೆ ಹೇಗೆ? ದೇವರು ಸುಳ್ಳು ಆಡಿದನ ಅಥವಾ ದೇವರು ಸುಳ್ಳುಗಾರನ? ಇಲ್ಲ, ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಸುಳ್ಳುಗಾರನಲ್ಲ. ತನ್ನ ಮಕ್ಕಳಿಗೋಸ್ಕರ ತನ್ನನ್ನು ತಾನು ಸಾಯಿಸಿಕೊಂಡಂತ ದೇವರು ಆತನಾಗಿದ್ದಾನೆ. ತನ್ನ ಮಕ್ಕಳ ಒಂದು ನಿತ್ಯ ಜೀವಕ್ಕಾಗಿ ತನ್ನನ್ನು ತಾನು ಬಲಿ ಕೊಟ್ಟಂತ ದೇವರು ಆತನಾಗಿದ್ದಾನೆ. ನಿಮಗೊಂದು ಗೊತ್ತಾ? ನೀವು ಸತ್ತೋಗ್ತೀರಿ ಎಂಬುದಾಗಿ ದೇವರು ಆದಾಮ ಅವಳಿಗೆ ಹೇಳ್ದ, ಬಟ್ ಅವರನ್ನ ಸಾಯಿಸಲಿಲ್ಲ. ಅವ್ರಿಗೆ ಬದಲಾಗಿ ಅವ್ರಿಗಿಂತ ಮುಂಚೆ ಒಂದು ಪ್ರಾಣಿಯನ್ನು ದೇವರು ಬಲಿ ಕೊಟ್ಟಿದ್ದ. ಅದೇ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನಮ್ಮ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ನಮಗಿಂತ ಮುಂಚೆ ಆತನ ಸತ್ತೋಗಿದ್ದಾನೆ. ದೇವರು ತಾನಾಗೆ ಬಂದು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತನ ಸತ್ತೋಗಿದ್ದಾನೆ. ಅದೇ ರೀತಿಯಲ್ಲಿ ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ, ಆದಾಮ ಅವ್ವ ಅವರು ಏನಂತ ಹೇಳ್ತಾರೆ, ಶೇಮ್ ಆಗ್ಬಿಟ್ಟಿದ್ರು. ಅವರು ವಸ್ತ್ರಹೀನರಾಗಿದ್ರು. ಅವರು ಅಂತ ಸಂದರ್ಭದಲ್ಲಿ ದೇವರು ಒಂದು ಪ್ರಾಣಿಯನ್ನು ಕೊಂದು ಅವರಿಗೆ ವಸ್ತ್ರಗಳನ್ನು, ಚರ್ಮದ ಬಟ್ಟೆಗಳನ್ನು ಅವರಿಗೆ ತೊಡಿಸಿದ್ದಾನೆ. ಅದು ಕೇವಲ ಚರ್ಮದ ಬಟ್ಟೆ ಅಲ್ಲ, ಅದು ನೀತಿಯ ವಸ್ತ್ರ. ಅವರನ್ನು ಮುಚ್ಚುವಂತ ಒಂದು ವಸ್ತ್ರ. ಪ್ರಪಂಚ ಅವರನ್ನು ನೋಡಿ ದೂರ ಹೋಗುವಂತ ಸಂದರ್ಭದಲ್ಲಿ ಅವರನ್ನು ನೋಡಿ ಎಲ್ಲರೂ ಅವ್ರ ಹತ್ರ ಬರಬೇಕು ಅಂತ ವಸ್ತ್ರ ದೇವರು ಅವರಿಗೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಸೈತಾನನು ಈ ಲೋಕದಲ್ಲಿ ನಮ್ಮನ್ನು ನಾಚಿಕೆಗೇಡತನ ಕೆಲಸಗಳನ್ನು ಮಾಡುವುದಕ್ಕಾಗಿ ನಮ್ಮನ್ನು ಪ್ರೇರೇಪಣೆ ಮಾಡ್ತಾನೆ. ಆದರೆ ದೇವರು ಆಗಲ್ಲ, ನಮ್ಮನ್ನು ನೀತಿಯ ವಸ್ತ್ರವನ್ನು ಧರಿಸಿ, ನೀತಿಯ ವಸ್ತ್ರವನ್ನು ನಮಗೆ ಕೊಟ್ಟು ಆತನ ತನ್ನ ಮಕ್ಕಳನ್ನಾಗಿ ಆತನು ಮಾಡುವುದಕ್ಕಾಗಿ ಆತನೆಷ್ಟೋ ತವಕ ಪಡ್ತಾ ಇದ್ದಾನೆ. ಅದಕ್ಕಾಗಿ ಪ್ರಾರಂಭದಲ್ಲಿ ಅವರು ಕೆಟ್ಟು ಹೋದ್ರು ಕೂಡ, ಡಿಸೊಬೈಡ್ ಆದ್ರು, ಅವರು ಅವಿಧೇಯರಾದ್ರು. ಆದಾಗಿ ಕೂಡ ತನ್ನ ಪಕ್ಕದಲ್ಲಿ ಕರೆದು ಅವರಿಗೆ ನೀತಿಯ ವಸ್ತ್ರವನ್ನು ದೇವರು ಕೊಟ್ಟಿದ್ದಾನೆ. ಸೈತಾನನಿಗೆ ಒಂದು ವಚನವನ್ನು ನಾವು ಓದುವುದಾದ್ರೆ ಇಲ್ಲಿ ಬಹಳ ಚೆನ್ನಾಗಿರ್ತದೆ. ಸೈತಾನ ಎಂಥ ಒಂದು ಕುತಂತ್ರಿ ಎಂಬುದಾಗಿ ನಮಗೆ ಅರ್ಥ ಆಗ್ತದೆ. ಜಕರ್ಯನ ಪ್ರವಾದನೆ ಗ್ರಂಥ, ಬುಕ್ ಆಫ್ ಜಕರ್ಯ, ಚಾಪ್ಟರ್ 3 ವರ್ಸ್ 1 to 4. ನಾನು ನಿಮಗೋಸ್ಕರ ಓದ್ತೀನಿ. ದ ಪ್ರಾಫಿಟ್ ವಿಟ್ನೆಸ್ heavenly court scene. Joshua the high priest stands before the angels of the Lord, and Satan standing at his right side to accuse him. The Lord said, Satan, the Lord rebuke you. Satan, the Lord who has chosen Jerusalem, rebuke you. Is not this man a burning stick snatched from the fire? Now Joshua was dressed in filthy clothes as he stood before the angel. The angel said to those who were standing before him, take off his filthy clothes. Then he said to Joshua, see, I have taken away your sin, and I will put fine garments on you. ಇಲ್ಲಿ ಓದಿರುವಂತಹ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಇಲ್ಲಿರುವಂತಹ ಜೋಶುವ, ಈ ಜೋಶುವ ಬೇರೆ, ಈ ಯೆಹೋಶುವನು ಬೇರೆ. ಸಕ್ಸಸರ್ ಆಫ್ ಮೋಸಸ್ ಜೋಶುವ, ಆ ಜೋಶುವ ಬೇರೆ, ಈ ಜೋಶುವ ಬೇರೆ. ಈತನು ಹೈ ಪ್ರೀಸ್ಟ್, ಈತನು ಮಹಾ ಯಾಜಕನಾದಂಥ ಜೋಶುವ ಈತನು.
ಆ ಜೋಶುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಅಥವಾ ಐಗುಪ್ತ ದೇಶದ ಮಧ್ಯದಿಂದ ಅರಣ್ಯದಿಂದ ಕಾನಾನ್ ದೇಶಕ್ಕೆ ನಡೆಸಿದಂಥ ಜೋಶುವ ಆತನು ಮೋಸಸ್ ಸಕ್ಸಸರ್. ಆದರೆ ಈ ಜೋಶುವ ಈತನು ಮಹಾ ಯಾಜಕನು. ಆ ಜಕರಿಯನ ಕಾಲದಲ್ಲಿ ಈತನು ಐ ಪ್ರೀಸ್ಟ್ ಆಗಿದ್ದ, ಮಹಾಯಾಜಕನಾಗಿದ್ದ. ಈ ಜಕರಿಯನು ಒಂದು ದರ್ಶನವನ್ನು ನೋಡ್ತಾ ಇದ್ದಾನೆ, ಒಂದು ಕನಸು ಆತನು ನೋಡ್ತಾ ಇದ್ದಾನೆ. ಆ ಕನಸಿನಲ್ಲಿ ಜೋಶುವ ಅಥವಾ ಐ ಪ್ರೀಸ್ಟ್, ಈ ಮಹಾಯಾಜಕನೇನಿದ್ದಾನಲ್ಲ, ಈತನಿಗೆ ಸೈತಾನನು ಆತನ ಮಾನವನ್ನು ತೆಗಿತಾ ಇದ್ದಾನೆ. ಅವನಿಗಿರಲಾರ್ದಂಥ ಅಪವಾದವನ್ನು ಅವನ ಮೇಲೆ ಆಗ್ತಾ ಇದ್ದಾನೆ. ಅವನಿಗಿರದೇ ಇರುವಂಥ ಅವನ ಮೇಲೆ ಸುಳ್ಳನ್ನು ಅವನ ಮೇಲೆ ಹೊರಿಸ್ತಾ ಇದೆ. ಅವನನ್ನು ಪಾಪಿಯನ್ನಾಗಿ ಮಾಡ್ತಾ ಇದ್ದಾರೆ. ಯಾರು? ಸೈತಾನ. ಆದರೆ ದೇವರು ಅವನಿಗೆ ಶ್ರೇಷ್ಠವಾದಂಥ ವಸ್ತ್ರಗಳನ್ನು ಅವನಿಗೆ ತೊಡಿಸ್ತಾ ಇದೆ. ಅಂದ್ರೆ ಅವನನ್ನು, ಸೈತಾನನು ಈ ಯೆಹೋಶುವನನ್ನು ವಸ್ತ್ರಹೀನನನ್ನಾಗಿ ಅಥವಾ ಪಾಪಿಯನ್ನಾಗಿ ಮಾಡಬೇಕೆಂಬುದಾಗಿ ಈ ಸೈತಾನನಿರುವುದಾದ್ರೆ, ಅದರ ದೇವರು ಅವನಿಗೆ ಮಾಡ್ತಾ ಇದ್ದಾನೆ. ದೇವರು ಕೂಡ ಆ ಸೈತಾನನೊಟ್ಟಿಗೆ ಹೋರಾಡ್ತಾ ಇದ್ದಾರೆ. ನೋಡ್ರಿ, ನೀವು ಕೋರ್ಟ್ಗಳಲ್ಲಿ ನೀವು ನೋಡ್ಬೋದು, ಕೋರ್ಟ್ಗಳಲ್ಲಿ ಲಾಯರ್ಗಳು ತಮ್ಮ ಕ್ಲೈಂಟ್ಸ್ಗೋಸ್ಕರ ಬಹಳ ಕಿತ್ತಾಡ್ತಾ ಇರ್ತಾರೆ. ನನ್ನ ಕ್ಲೈಂಟ್ಸ್ ಕರೆಕ್ಟ್, ನಿನ್ನ ಕ್ಲೈಂಟ್ಸ್ ಕರೆಕ್ಟ್ ಎಂಬುದಾಗಿ ಒಬ್ರಿಗೊಬ್ರು ಜಗಳ ಆಡ್ತಾ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಸೈತಾನನೊಟ್ಟಿಗೆ ಈ ದೇವದೂತನು ಹೋರಾಡಿ ತನ್ನ ಕಕ್ಷಿದಾರನಾಗಿರುವಂತ ಯೆಹೋಶುವನನ್ನು ನೀತಿವಂತನೆಂಬುದಾಗಿ ಆತನ ಪರಿಗಣಿಸಿದ್ದಾನೆ. ಈಸ್ ಎ ರೈಚಸ್ ಪರ್ಸನ್ ಎಂಬುದಾಗಿ ಆತನ ಮುಂದೆ ಪ್ರೂವ್ ಮಾಡಿ ಆತನಿಗೆ ನೀತಿಯ ವಸ್ತ್ರವನ್ನು, ಶ್ರೇಷ್ಠವಾದಂಥ ವಸ್ತ್ರಗಳನ್ನು ಧರಿಸಿರುವುದನ್ನು, ಕೊಟ್ಟಿರುವುದನ್ನು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಕನ್ನಡದಲ್ಲಿ ಬಹಳ ಚೆನ್ನಾಗಿರ್ತದೆ ಅಂದ್ರೆ, ಆನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಇದು ಒಂದು ದರ್ಶನ, ಇದೊಂದು ವಿಷನ್ ಆತನಿಗೆ ಕಾಣಿಸ್ತಾ ಇದೆ. ಸೈತಾನನು ಯೆಹೋಶುವನಿಗೆ ಪ್ರತಿ ಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಯೆಹೋವನ ದೂತನು ಸೈತಾನನಿಗೆ, ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ. ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು. ಯೆಹೋಶುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ, ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಈಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರಗಳನ್ನು ತೊಡಿಸುವೆನು ಎಂದು ಹೇಳಿದನು. ಆ ಶ್ರೇಷ್ಠ ವಸ್ತ್ರ ಅಥವಾ ಆ ಒಂದು ನೀತಿಯ ವಸ್ತ್ರವನ್ನು ತನ್ನ ಮಗನಾಗಿರುವಂಥ ಯೆಹೋಶುವನಿಗೆ ದೇವರು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ನಮ್ಮೆಲ್ಲರಿಗೂ ಬಹಳ ವೆಲ್ ನೋನ್ ಒಂದು ಸ್ಕ್ರಿಪ್ಚರ್ ಇದೆ. ಅದು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 23ರಲ್ಲಿ ನಾವು ನೋಡುತ್ತೇವೆ. ದ ಬ್ರಾಡಿಕಲ್ ಸನ್, ತಪ್ಪಿ ಹೋದಂಥ ಮಗನ ವಿಷಯದಲ್ಲಿ ನಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತು. ಆತನು ಲೋಕದ ರೀತಿಯಲ್ಲಿ ಆತನು ಜೀವಿಸಿದ. ತನ್ನ ತಂದೆಯ ಮನೆಯಿಂದ ಆತನು ಹೊರಗಡೆ ಹೋದ, ಪಾಪ ಮಾಡಿದ, ಸುಳ್ಳು ಹೇಳಿದ, ಮಾಡಬಾರ್ದಂಥ ವಿಷಯಗಳನ್ನ ಅವನು ಮಾಡಿದ. ಲೋಕ ಹೇಗೆ ಜೀವಿಸ್ತದೋ ಹಾಗೆ ಅವನು ಜೀವಿಸಿದ. ಇದು ಸೈತಾನನ ಕೆಲಸ. ಇದು ಸೈತಾನನು ನಮ್ಮನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತದೆ. ಚಿಕ್ಕಂದಿನಿಂದ ತನ್ನ ಮಗನನ್ನು ಮುದ್ದಾಗಿ ಬೆಳೆಸಿ ಅವನನ್ನು ಎತ್ತಾಡಿ ಅವನಿಗೆ ಬೇಕಾಗಿರುವಂತ ಎಲ್ಲವನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದ್ರು ಕೂಡ ಸೈತಾನನ ಒಂದು ಸಣ್ಣ ಏನಂತ ಹೇಳ್ತಾರೆ, ಒಂದು ಅಟ್ರಾಕ್ಷನ್ ತಂದೆ ತಾಯಿಗಳಿಂದ ಬಿಡಿಸ್ತದೆ, ಒಂದು ಸಂಬಂಧವನ್ನು ಕೆಡಿಸ್ತದೆ, ಎಲ್ಲವನ್ನು ಹಾಳು ಮಾಡಿ ನಮ್ಮನ್ನು ಕೂಡ ಹಾಳು ಮಾಡುವಂತ ಒಂದು ಆಯುಧ ಸೈತಾನನು ಈ ಲೋಕದಲ್ಲಿ ಅವನು ಬಹಳ ಬಲವಾಗಿ ಅವನು ಮಾಡ್ತಾ ಇದೆ. ಇಬ್ಬರು ಮಕ್ಕಳಿರ್ತಾರೆ ತಂದೆಗೆ. ಒಬ್ಬ ಮಗ ಬಂದು ಅಯ್ಯ ತಂದೆ, ನನಗೆ ಬರುವಂತ ಆಸ್ತಿ ನಾನು ಕೊಟ್ಬಿಡು, ನಾನು ಅದನ್ನು ತೆಗೆದುಕೊಂಡು ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಹೋಗಿ ಅದನ್ನು ಡಬಲ್ ಮಾಡ್ಕೊಂಡು ಬಂದ. ಇಲ್ಲ, ಎಲ್ಲವನ್ನು ಲಾಸ್. ಈ ಲಾಸ್ಟ್ ಎವ್ರಿಥಿಂಗ್, ಪ್ರತಿಯೊಂದನ್ನು ಅವನು ಕಳೆದುಕೊಂಡು ಮನೆಗೆ ಬಂದಿರೋದನ್ನು ನಾವು ನೋಡುತ್ತೇವೆ. ಆದರೆ ತಂದೆ, ಆತನು ಆಲ್ವೇಸ್ ವಿಲ್ ಬಿ ದ ಸೇಮ್. ಆತನು ಯಾವಾಗಲೂ ತಂದೆ ಸೇಮ್ ಆಗಿರ್ತಾನೆ. ಅದಕ್ಕೆ ಎಸ್ಟರ್ಡೇ, ಟುಡೇ ಅಂಡ್ ಫಾರ್ ಎವರ್ ಮೋರ್, ನಿನ್ನೆ, ಇವತ್ತು, ನಾಳೆ ನಮ್ಮ ದೇವರು ಆತನ ಏಕ ರೀತಿ ಆಗಿರ್ತಾನೆ. ಆ ಒಂದು ವಾಕ್ಯ ಭಾಗವನ್ನು ನೀವು ಓದುವುದಾದ್ರೆ ತಂದೆಯ ಒಂದು ಮನಸ್ಸು, ಆತನ ಒಂದು ಮನಸ್ತತ್ವವನ್ನು ಇಟ್ಟುಕೊಂಡು ಆ ವಾಕ್ಯವನ್ನು ನೀವು ಓದ್ರಿ, ಹೌದಲ್ವಾ, ನಮ್ಮ ದೇವರು ಎಷ್ಟು ಒಳ್ಳೆಯವನೆಂಬುದಾಗಲಿ ನಮಗೆ ಅರ್ಥ ಆಗ್ತದೆ. ನಮ್ಮ ದೇವರು ಎಷ್ಟು ದೊಡ್ಡವನಲ್ಲ,
ಆತನ ಮನಸ್ಸು ಹೇಗಿದೆಯಲ್ಲ ಎಂಬುದಾಗಿ ನಮಗೆ ಅರ್ಥ ಆಗ್ತದೆ. ಮಗ ತಪ್ಪು ಮಾಡಿದ, ದೊಡ್ಡ ಮಗನೂ ತಪ್ಪು ಮಾಡಿದ, ಅಲ್ಲಿರುವಂತ ಸೈನಿಕರು, ಆತನ ಆಳುಗಳು ಕೂಡ ಆತನನ್ನು ಬಿಟ್ಟು ಹೋದ್ರು. ಆದ್ರೂ ಕೂಡ ತಂದೆ ಆತನು ಎಲ್ಬಿದ ಸೇಮ್, ಆತನು ಯಾವಾಗಲೂ ನಿರಂತರವಾಗಿ ಸೇಮ್ ಆಗ ಆತನೇ ಇರ್ತಾನೆ. ಕೊನೆಯದಾಗಿ ಮಗನು ಬಂದಾಗ ಅಯ್ಯೋ ನನ್ನ ಮಗನೇ ಎಂಬುದಾಗಿ ಗಟ್ಟಿಯಾಗಿ ಅವನನ್ನು ಅಪ್ಪಿಕೊಳ್ಳುತ್ತಾನೆ. ನನ್ನ ಮಗನೇ, ನೀನು ಕಳೆದೋಗಿದೆಯಪ್ಪ, ನೀನು ಸತ್ತು ಹೋದವನಾಗಿದೆಯಪ್ಪ, ಬಾ ಎಂಬುದಾಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವನಿಗೆ ಮುದ್ದು ಕೊಟ್ಟು ಅವನಿಗೆ ಹೇಳ್ತಾನೆ, ಎಲ್ಲ ಆಳುಗಳಿಗೆ ಹೇಳ್ತಾನೆ, ಅವನಿಗೆ ನಿಲುವಂಗಿಯನ್ನು ನೀವು ತೊಡಿಸಿರಿ, ಅವನ ಕೈಗೆ ಉಂಗುರವನ್ನು ಹಾಕ್ರಿ, ಅವನಿಗೆ ಚಪ್ಪಲಿಯನ್ನು ತೊಡಿಸಿರಿ, ಜೋಡು ಮೆಟ್ಟಿಸಿರಿ ಎಂಬುದಾಗಿ ಅವನಿಗೆ ಹೇಳ್ತಾನೆ. ಇವತ್ತು ನಾವು ಹಬ್ಬ ಮಾಡೋಣ, ಸಂತೋಷ ಪಡೋಣ, ಕರುವನ್ನು ಕಟ್ ಮಾಡ್ರಿ, ಊಟ ಮಾಡೋಣ, ಒಂದು ಫೆಲೋಶಿಪ್ ಮಾಡೋಣ ಎಂಬುದಾಗಿ ಆ ದಿವಸ ತಂದೆ ಆರ್ಡರ್ ಮಾಡ್ತಾನೆ. ಅಂದ್ರೆ ಅವನು ತಪ್ಪು ಮಾಡಿದ್ರು ಕೂಡ ತಂದೆ ಅವನನ್ನು ಬೈಲಿಲ್ಲ. ಆದರೆ ಮಗನೇನು ಅನ್ಕೊಂಡಿದ್ದು ಗೊತ್ತಾ? ಅಯ್ಯೋ ತಂದೆ, ನಾನು ನಿನ್ನ ಹತ್ರ ಬಂದು ನಿನ್ನ ಆಳಾಗುವುದಕ್ಕೂ ಕೂಡ ಐ ಆಮ್ ನಾಟ್ ವರ್ದಿ ಟು ಸರ್ವ್ ಯು, ನಿನಗೆ ನಾನು ಸೇವಕನಾಗಿರುವುದಕ್ಕೂ ಕೂಡ ನಾನು ಯೋಗ್ಯನಲ್ಲ ಎಂಬುದಾಗಿ ಅವನು ತಿಳಿದುಕೊಂಡು ಬಂದ. ಬಟ್ ಆದರೂ ಕೂಡ ಅವನನ್ನು ಅಪ್ಪಿಕೊಂಡು ಮಗನಿಗೆ ಮುದ್ದಿಟ್ಟು ಆ ನಿಲುವಂಗಿಯನ್ನು ಕೊಡುತ್ತಾನೆ. ಹೌದಲ್ವಾ? ಆ ಶ್ರೇಷ್ಠವಾದಂಥ ನಿಲುವಂಗಿ, ಆ ನೀತಿಯ ನಿಲುವಂಗಿಯನ್ನು ಅವನಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡುವಂತ ವಿಷಯ ಏನಂತಂದ್ರೆ, ಸೈತಾನನು ನಮ್ಮನ್ನು ವಸ್ತ್ರಹೀನನನ್ನಾಗಿ ಪಾಪಿಯನ್ನಾಗಿ ಮಾಡಬೇಕೆಂಬುದಾಗಿ ಅವನು ಅಂದುಕೊಳ್ತಾ ಇದ್ದಾನೆ. ಆದರೂ ನಮ್ಮನ್ನು ದೇವರು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಆತನು ನಮ್ಮ ದೇವರು ಆತನಾಗಿದ್ದ. ನಾವೆಷ್ಟು ದೂರ ಹೋದ್ರೂ ಕೂಡ ನಮ್ಮನ್ನು ಆತನು ತನ್ನ ಪಕ್ಕದಲ್ಲಿ ಕರೆದುಕೊಂಡು ನಮ್ಮನ್ನು ನೀತಿವಂತರನ್ನಾಗಿ ಮಾಡಬೇಕೆಂಬುದಾಗಿ ದೇವರು ಒಂದು ಆಶೆ. ಹಾಗಾದ್ರೆ ಮೊದಲನೇ ಆಶೀರ್ವಾದ ಏನಂತಂದ್ರೆ, ನಮ್ಮ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಮುಖ್ಯವಾಗಿ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ವಿ ಹ್ಯಾವ್ ಟು ಬಿಕಮ್ ರೈಚಸ್ ಪೀಪಲ್. ನಾವು ನೀತಿವಂತರಾಗಬೇಕು, ಅದು ದೇವರ ಆಶೆ ಅದಾಗಿದೆ. ಹಾಗಾದ್ರೆ ಮೊದಲನೇದಾಗಿ ನಾವು ನೋಡಿದ್ದೇವೆ, ನೀತಿವಂತರನ್ನಾಗಿ ದೇವರು ನಮ್ಮನ್ನು ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಎರಡನೇದಾಗಿ ನಾವು ನೋಡುತ್ತೇವೆ, ನಾವು ನಿರ್ಣಯಿಸಲ್ಪಟ್ಟವರಾಗಿದ್ದೇವೆ. ಗಾಡ್ ಹ್ಯಾಸ್ ಚೂಸನ್ ಆಲ್ರೆಡಿ. ನಮ್ಮನ್ನು ದೇವರು ಆತನು ಮೊದಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇನಂತಂದ್ರೆ, ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್, ಆತ ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಆತನ ಆರಿಸ್ಕೊಂಡಿದ್ದಾನೆ. ಹೌದಲ್ವಾ? ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಾವು ಯಾರೆಂಬುದಾಗಿ ದೇವರಿಗೆ ಬಹಳ ಆತನಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಎಂಥವ್ರು ಎಂಬುದಾಗಿ ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ದೇವರು ನಮ್ಮನ್ನು ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಜೆರೆಮಯ ಚಾಪ್ಟರ್ 1 verse 5 ಅಲ್ಲಿ ನಾವು ನೋಡುತ್ತೇವೆ, ಆ ಯೆರೆಮೀಯನನ್ನ ತಾಯಿ ಗರ್ಭದಲ್ಲಿ ಆತನ ಆರಿಸಿಕೊಂಡಿದ್ದಾನೆ. ಇವತ್ತು ನಮ್ಮನ್ನು ಕೂಡ ದೇವರು ಹಾಗೆ ಆರಿಸಿಕೊಂಡಿದ್ದಾನೆ. ಇವತ್ತು ನಾವು ಆತನ ಸ್ವಕೀಯ ಜನರು, ಆತನ ಸ್ವಂತ ಜನರು ನಾವಾಗಿದ್ದೇವೆ. ಇವತ್ತು ಸೆಂಟ್ನರಿ ಮೆಥಡಿಸ್ಟ್ ಕನ್ನಡ ಚರ್ಚ್ ಮೆಂಬರ್ಸ್ ನಾವು. ಆತನು ಮೊದಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತ ವಿ ಆರ್ ಡಿಸೈಡೆಡ್ ಇನ್ ದ ಸೈಟ್ ಆಫ್ ಗಾಡ್. ನಾವು ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೀವಿ ಅಂತಂದ್ರೆ ನಿರ್ಣಯಿಸಲ್ಪಟ್ಟಂತ ಜನಾಂಗ ನಾವಾಗಿದ್ದೇವೆ. ಹೌದಲ್ವಾ? ವಾಕ್ಯಲ್ಲಿ ಹಾಗೆ ಬರೆಯಲ್ಪಟ್ಟಿದೆ ನೋಡ್ರಿ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ. ನಾವು ಮೊದಲನೇದಾಗಿ ನೀತಿವಂತರಾಗಿ ಆಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಎರಡನೇದಾಗಿ ನಾವು ನಿರ್ಣಯಿಸಲ್ಪಟ್ಟಂತ ಜನರು ನಾವಾಗಿದ್ದೇವೆ. ಮೂರನೇದಾಗಿ ನಾವು ನೋಡುತ್ತೇವೆ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರ್ತದೆ, ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು ಎಂಬುದಾಗಿ. ಮೊದಲನೇದಾಗಿ ನೀತಿವಂತರಾಗಿ ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡ. ಎರಡನೇದಾಗಿ ನಿರ್ಣಯಿಸಲ್ಪಟ್ಟವರಾಗಿ ನಮ್ಮನ್ನು ದೇವರು ಆತನ ಆರಿಸಿಕೊಂಡ. ಮೂರನೇದಾಗಿ ನಿರೀಕ್ಷೆಯಲ್ಲಿರುವವರನ್ನಾಗಿ ನಮ್ಮನ್ನು ದೇವರು ಆತನು ಆರಿಸಿಕೊಂಡಿದ್ದಾನೆ. ವಿ ಹ್ಯಾವ್ ಎಟರ್ನಲ್ ಹೋಪ್. ನಮಗೆ ಒಂದು ನಿತ್ಯ ಜೀವದ ಒಂದು ನಿರೀಕ್ಷೆ ನಮಗಿದೆ. ನಮಗೇನೇ ಕಷ್ಟ ಬರಲಿ, ಏನೇ ತೊಂದರೆಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಎಂಥ ಕ್ರಿಟಿಕಲ್ ಸಿಚುವೇಶನ್ ನಮ್ಮ ಜೀವಿತದಲ್ಲಿ ಎಂಟರ್ ಆದರೂ ಕೂಡ ದೇವರು ನಮಗೊಂದು ನಿರೀಕ್ಷೆಯನ್ನು ಆತನು ಕೊಟ್ಟಿದ್ದಾನೆ. ಈ ಕಷ್ಟದಿಂದ ನಮ್ಮನ್ನು ಬಿಡಿಸ್ತಾನೆ ಎಂಬುದಾಗಿ ಎಲ್ಲೋ ಒಂದು ಕಡೆ ನಮಗೆ ನಂಬಿಕೆ ಇರ್ತದೆ. ಇವತ್ತು ನಮಗೆ ಬಡತನ ಇದೆ, ಇದನ್ನು ತೆಗೆದಾಕ್ತಾನೆ ಅನ್ನುವಂಥ ಒಂದು ನಂಬಿಕೆ ದೇವರು ನಮಗೆ ಕೊಡ್ತಾನೆ. ಇವತ್ತು ನಮಗೆ ಅನಾರೋಗ್ಯ ಇದೆ, ಇದನ್ನು ದೇವರು ನಮಗೆ ತೆಗೆದಾಕ್ತಾನೆ ಅನ್ನುವಂಥ ಒಂದು ನಿರೀಕ್ಷೆ ದೇವರು ನಮಗೆ ಕೊಡುವಂಥ ದೇವರು ಆತನಾಗಿದ್ದಾನೆ. ಒಂದು ಸಾರಿ
ನಾವು ಯೋಬನ ಜೀವನ ಚರಿತ್ರೆಯನ್ನು ನಾವು ಆಲೋಚನೆ ಮಾಡಿದಾಗ, ಯೋಬನ ಗ್ರಂಥ 19ನೇ ಅಧ್ಯಾಯ, ಒಂದು ಸಾರಿ ಆ ವಾಕ್ಯವನ್ನು ಓದೋಣ ಅಂತ ನಾನು ಬೇಗ ಮುಗಿಸ್ತೀನಿ. ನಾನು ಯೋಬನ ಗ್ರಂಥ 19ನೇ ಅಧ್ಯಾಯ, ಜೋಬ್ ಚಾಪ್ಟರ್ 19 ವರ್ಸ್ 25 to 27 ಅಲ್ಲಿವರೆಗೂ ನಾವು ಓದುವುದಾದರೆ, ಯೋಬನು ತನ್ನ ಕಷ್ಟದ ಜೀವಿತದಲ್ಲಿ ಕೂಡ ದೇವರ ಮೇಲೆ ಎಂಥ ಒಂದು ನಿರೀಕ್ಷೆ, ಎಂಥ ಒಂದು ಹೋಪ್ ಆತನ ಇಟ್ಕೊಂಡಿದ್ದಾನೆ ನೋಡೋಣ ಅಂತ ನಾನು ನಿಮಗೋಸ್ಕರ ಓದುತ್ತೇನೆ. 25ನೇ ವಚನ, 19ನೇ ಅಧ್ಯಾಯ 25ನೇ ವಚನ, ಜೋಬ್ ಚಾಪ್ಟರ್ 19 ವರ್ಸ್ 25 to 27. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಈ ಪುಸ್ತಕ ಆತನ ಬರೆಯುವಂಥ ಸಂದರ್ಭದಲ್ಲಿ ಅಥವಾ ಈ ಮಾತನ್ನು ಆತನ ಹೇಳುವಂಥ ಸಂದರ್ಭದಲ್ಲಿ ಆತನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಆತನ ಆರೋಗ್ಯ, ಫಸ್ಟ್ ಆಫ್ ಆಲ್ ಆತನ ಆರೋಗ್ಯ ಕ್ಷೀಣವಾಗಿ ಹೋಗಿದೆ. ಮೈಯೆಲ್ಲ ಗಾಯಗಳು, ಆತನಿಗಿರುವಂಥ ಹೆಲ್ತು, ವೆಲ್ತು, ಫ್ಯಾಮಿಲಿ, ಎವ್ರಿಥಿಂಗ್ ಹಿ ಹ್ಯಾಸ್ ಲಾಸ್ಟ್. ಕುಟುಂಬ ಕಳೆದುಕೊಂಡಿದ್ದಾನೆ, ಆರೋಗ್ಯ ಕಳೆದುಕೊಂಡಿದ್ದಾನೆ, ಆತನಿಗಿರುವಂಥ ಆಸ್ತಿ ಅಂತಸ್ತು ಎಲ್ಲವನ್ನು ಕಳೆದುಕೊಂಡಿದ್ದಾನೆ. ಅಂಥ ಸಂದರ್ಭದಲ್ಲಿ ಆತನ ಈ ಮಾತು ಹೇಳ್ತಾ ಇದ್ದಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ನಾನು ಬಲ್ಲೆನು. ಪ್ರಿಯರೇ, ನಮಗೂ ಕೂಡ ಅನೇಕ ಸಾರಿ ಕಷ್ಟಗಳಿರ್ತವೆ, ನಮ್ಮ ಆರೋಗ್ಯ ಸರಿ ಇರಲ್ಲ. ಅನೇಕ ಸಾರಿ ನಾವು ಮನೆಗಳಿಗೆ ವಿಸಿಟ್ ಮಾಡುವಾಗ ಕೆಲವರು ಬಹಳ ಪರಿಸ್ಥಿತಿಗಳು ಬಹಳ ಗಂಭೀರವಾಗಿರ್ತವೆ. ಅಯ್ಯ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕೆ ಹೇಳ್ತಾರೆ? ಎಲ್ಲೋ ಒಂದು ಕಡೆ ಅವ್ರಿಗೆ ನಂಬಿಕೆ ಇದೆ, ದೇವರು ನಮಗೆ ಇದರಿಂದ ಬಿಡಿಸ್ತಾನೆ, ದೇವರು ನಮಗೆ ಇದರಿಂದ ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ನಂಬಿಕೆ ಅವ್ರಿಗಿದೆ, ನಮ್ಮೆಲ್ಲರಿಗಿದೆ. ಕ್ರೈಸ್ತರ ಜೀವಿತ ಇಟ್ ಬೇಸ್ಡ್ ಆನ್ ಫೇತ್. ಕ್ರೈಸ್ತರ ಜೀವಿತ ಯಾವುದ್ರ ಮೇಲೆ ಆಧಾರಗೊಂಡಿದೆ ಅಂತಂದ್ರೆ ಅದು ನಂಬಿಕೆ, ನಿರೀಕ್ಷೆ ಮೇಲೆ ಆಧಾರಗೊಂಡಿದೆ. ಅದಕ್ಕಾಗಿ ಭಕ್ತನು ಹೇಳುವಂತ ಮಾತೇನಂತಂದ್ರೆ, ನಾನು ನನ್ನ ಜೀವ ಸ್ವರೂಪನಾದ ದೇವರನ್ನು ನಾನು ಬಲ್ಲೆನು, ಆತನ ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವೆನು. ನನ್ನ ಚರ್ಮವು ಹೇಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು. ಇದರ ಅರ್ಥ ಏನು? ಇದರ ಅರ್ಥ ಏನು ಗೊತ್ತಾ? ನನ್ನ ದೇಹವೆಲ್ಲ ಕಳ್ಕೊಂಡ್ರೂ ಕೂಡ ಬಟ್ ನನ್ನ ದೇವರನ್ನ ನಾನು ನೋಡುತ್ತೇನೆ. ನಾನು ಎಲ್ಲವನ್ನು, ಆಸ್ತಿ, ಅಂತಸ್ತು, ಕುಟುಂಬ ಎಲ್ಲವನ್ನು ಕಳೆದುಕೊಂಡ್ರೂ ಕೂಡ ಬಟ್ ನನ್ನ ದೇವರನ್ನು ನಾನು ನಂಬುತ್ತೇನೆ. ಯಾಕೆ? ಎಲ್ಲ ಆಶೀರ್ವಾದಗಳು ಆತನಲ್ಲಿಯೇ ಇದೆ, ಸಮಸ್ತವೂ ಕೂಡ ಆತನಲ್ಲಿಯೇ ಇದೆ. ಅದಕ್ಕಾಗಿ ಆತನ ಮೇಲೆ ನಾನು ಓಪಿಡುತ್ತೇನೆ, ಆತನ ಮೇಲೆ ನನಗೆ ಸಂಪೂರ್ಣ ಭರವಸೆ ನನಗಿದೆ. ಮತ್ತೆ ಹೇಳ್ತಾನೆ, ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನನ್ನ ಹೃದಯವು ಅಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ. ಏನಂತ ಹೇಳ್ತಾನೆ? ನಾನಾಗೆ ನೋಡ್ತೇನೆ. ನಾನು ಮೊದಲು ಹೇಗಿದ್ನಲ್ಲ ಹಾಗೆ ನಾನಾಗೆ ದೇವರನ್ನು ನೋಡುತ್ತೇನೆ. ಅದಕ್ಕಾಗಿ ಗಾಡ್ ಹ್ಯಾಸ್ ಬ್ಲೆಸ್ಡ್ ಹಿಮ್ ಇನ್ ಡಬಲ್ ಬ್ಲೆಸ್ಸಿಂಗ್ಸ್. ದೇವರು ಅವನನ್ನ ಎರಡರಷ್ಟು ಆಶೀರ್ವಾದ ಮಾಡಿರುವುದನ್ನು ನಾವು ನೋಡುತ್ತೇವೆ. ಇದು ಕ್ರೈಸ್ತಿಯ ಜೀವಿತದ ಒಂದು ನಿರೀಕ್ಷೆ ಇದಾಗಿದೆ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಯಾವಾಗಲೂ ನಿರೀಕ್ಷೆಯುಳ್ಳವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತವೆ, ನಮ್ಮ ಜೀವಿತದಲ್ಲಿ ಅನಾರೋಗ್ಯಗಳು ಬರ್ತವೆ, ನಮ್ಮ ಜೀವಿತದಲ್ಲಿ ಯಾರಿಗೂ ಹೇಳಿಕೊಳ್ಳದೇ ಇರುವಂಥ ಸಮಸ್ಯೆಗಳು ಎಂಟರ್ ಆಗ್ತವೆ. ಆದರೆ ಒಂದು ಸಾರಿ ದೇವರ ಕಡೆಗೆ ನೀನು ನೋಡುವುದಾದರೆ ಆತ ನಾವೆಲ್ಲವುಗಳಿಂದ ಆತನ ಬಿಡಿಸಿ ಸಮೃದ್ಧಿಯಾದಂಥ ಆಶೀರ್ವಾದಕ್ಕೆ ದೇವರು ನಿಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಅಂತ ಒಂದು ದೇವರು ನಿರೀಕ್ಷೆ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸ್ಕೊಳ್ಳಿ. ನಾನು ಹೇಳಿದೆ 3 ಆಶೀರ್ವಾದಗಳು ಎಂಬುದಾಗಿ. ಮೊದಲನೇದಾಗಿ ಏನು? ನಮ್ಮನ್ನು ನೀತಿವಂತರನ್ನಾಗಿ ದೇವರು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಎರಡನೇದಾಗಿ ನಾವು ನಿರ್ಣಯಿಸಲ್ಪಟ್ಟಿದ್ದೇವೆ. ಮೂರನೇದಾಗಿ ನಾವು ನೋಡುತ್ತೇವೆ, ನಿರೀಕ್ಷೆಯಲ್ಲಿ ಇರುವವರನ್ನಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ನಿರೀಕ್ಷೆ ದೇವರು ನಮಗೆ ಕೊಟ್ಟಿದ್ದಾನೆ. ನಾಲ್ಕನೇದಾಗಿ ನಾವು ನೋಡುತ್ತೇವೆ, ಅಲ್ಲೇನು ಬರೆಯಲ್ಪಟ್ಟಿದೆ ಅಂತಂದ್ರೆ, ಒಂದು ಸಾರಿ ಆ ವಾಕ್ಯ ತೆಗೆರಿ, ಕೊನೆಯದಾಗಿ ನಾನು ಮುಕ್ತಾಯ ಮಾಡುತ್ತೇನೆ. ಟೈಟಸ್ ಚಾಪ್ಟರ್ 3 ವರ್ಸ್ 6. ಕೊನೆಯದಾಗಿ ನಾನು ಓದಿ ಈ ವಾಕ್ಯ ನಾನು ಮುಕ್ತಾಯ ಮಾಡುತ್ತೇನೆ. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ
ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದ. ಇದು ಬಹಳ ದೊಡ್ಡ ಆಶೀರ್ವಾದ. ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್ ಇನ್ ಅಬಂಡೆಂಟ್ ಲೈಫ್. ಸಮೃದ್ಧಿಯಾದಂಥ ಜೀವಿತವನ್ನು ಆತ ನಮಗೆ ಆಶೀರ್ವಾದ ಕೊಟ್ಟಿದ್ದಾನೆ. ಹೇಗೆ? ಪರಿಶುದ್ಧಾತ್ಮನ ಮೂಲಕ. ಇವತ್ತು ಕೂಡ ಪರಿಶುದ್ಧಾತ್ಮನು ನಮಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಕೂಡ ಪರಿಶುದ್ಧಾತ್ಮ ನಮಗೆ ಗೈಡ್ ಮಾಡ್ತಾ ಇದೆ. ಇವತ್ತು ಕೂಡ ಪರಿಶುದ್ಧಾತ್ಮನು ನಮ್ಮ ಜೊತೆಯಲ್ಲೇ ಆತನೇ ಇದ್ದಾನೆ. ಅದಕ್ಕೆ ದೇವಸ ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ನಾನು ಬಿಡುವುದಿಲ್ಲ, ಅನಾಥರನ್ನಾಗಿ ನಾನು ನಿಮ್ಮನ್ನು ಬಿಡುವುದಿಲ್ಲ, ನಿಮಗೊಬ್ಬ ಸಹಾಯಕನನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ದಾನೆ. ಆ ಸಹಾಯಕನೇ ಸಮೃದ್ಧಿಯಾದಂಥ ಪವಿತ್ರ ಆತ್ಮ, ಆತನ ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ಸೊ ಆದ್ದರಿಂದ ಈ ಮೂರು ಯಾರು ಕಸಿದುಕೊಳ್ಳದೇ ಇರುವಂಥ ಈ ಎಟರ್ನಲ್ ಬ್ಲೆಸ್ಸಿಂಗ್ಸ್, ಈ ಮೂರು ಆಶೀರ್ವಾದಗಳನ್ನು ದೇವರು ನಿಮಗೆ ದಯಪಾಲಿಸ್ಕೊಡ್ಲಿ ಅಂತ ನಿರೀಕ್ಷೆ, ನಂಬಿಕೆ ದೇವರು ನಿಮ್ಮ ಜೀವಿತದ ಇನ್ನೂ ಬಲವಾಗಿ ಆತನ ದಯಪಾಲಿಸ್ಕೊಡ್ಲಿ ಎಂಬುದಾಗಿ ಹೇಳಿ ಈ ವಾಕ್ಯ ನಾನು ಮುಕ್ತಾಯ ಮಾಡುತ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ಇಷ್ಟು ಹೊತ್ತು ವಾಕ್ಯ ಭಾಗವನ್ನು ನಾವು ಓದಿ ಕೇಳಿಸಿಕೊಂಡು ಇದರ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಸ್ವಾಮಿ, ನೀವು ನಮ್ಮನ್ನು ನೀತಿವಂತರನ್ನಾಗಿ ಕರೆಯುವುದಕ್ಕಾಗಿ ಈ ಲೋಕಕ್ಕೆ ಬಂದಂಥ ದೇವರಾಗಿದ್ದಾರೆ. ನಾವು ನಿಮ್ಮ ದೃಷ್ಟಿಯಲ್ಲಿ ನಿರ್ಣಯಿಸಲ್ಪಟ್ಟಿದ್ದೇವೆ ನಿಮ್ಮ ಮಕ್ಕಳಾಗುವುದಕ್ಕೆ, ಮತ್ತು ಒಂದು ನಿರೀಕ್ಷೆಯ ಜೀವಿತವುಳ್ಳವರಾಗಿ ನಾವಿರಬೇಕೆಂಬುದಾಗಿ ನೀವು ನಮ್ಮನ್ನು ಕರೆದಿದ್ದೀರಿ. ಮತ್ತು ನೀವು ನಮಗೆ ಅನಾಥರನ್ನಾಗಿ ಬಿಡುವುದು ಮಾತ್ರವಲ್ಲದೆ ನೀವು ನಮಗೆ ಸಹಾಯಕನನ್ನು, ಪರಿಶುದ್ಧಾತ್ಮನನ್ನು ಸಮೃದ್ಧಿಯಾಗಿ ದೇವರೇ ನೀವು ನಮಗೆ ದಯಪಾಲಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಈ ಮೂರು ಆಶೀರ್ವಾದಗಳಿಂದ ಸ್ವಾಮಿ ನಮ್ಮನ್ನು ಈ ದಿವಸ ನಿಮ್ಮ ವಾಕ್ಯದಿಂದ ನೀವು ಆಶೀರ್ವಾದ ಮಾಡಿದ್ದೀರದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಬಂದಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ರಿ. ಒಂದು ಬಲವಾದಂಥ ನಿರೀಕ್ಷೆ ಎಲ್ಲರಿಗೂ ದಯಪಾಲಿಸ್ಕೊಡ್ರಿ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಉನ್ನತವಾದ ರೀತಿಯಲ್ಲಿ ದೈವ ಸಂದೇಶವನ್ನು ತಂದಿರುವಂಥ ರೆವರೆಂಡ್ ಜೇಮ್ಸ್ ಅವರನ್ನು ವಂದಿಸುವಂಥವರಾಗುತ್ತವೆ. ಒಂದು ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ ಹಾಗೆ ತಂದಿರುವಂಥ ಕಾಣಿಕೆಗಳನ್ನು ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಾವು ಕೂಡಿಸೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೀರ್ತನೆಗಳಲ್ಲಿ, ಸಭಾ ಕೀರ್ತನೆಗಳಲ್ಲಿ 135ನೇ ಕೀರ್ತನೆಗಳು ಯೇಸು ಸ್ವಾಮಿಯ ನಾಮ ಪಾಡುವ ಎನ್ನುವಂಥ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಒಂದು ಚರಣವನ್ನು ಬಿಟ್ಟು ಇನ್ನೊಂದು ಚರಣವನ್ನು ನಾವು ಒಟ್ಟಾಗಿ ಹಾಡಿಕೊಳ್ಳುವಂಥ ಸಮಯದಲ್ಲಿ ಈ ವಾರದ ಪರಿಶುದ್ಧವಾದ ಭಾನುವಾರದ ಆರಾಧನೆ ಕೂಟದ ಕಾಣಿಕೆಯನ್ನು ಸ್ವೀಕರಿಸಲಾಗುವುದು. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತನ ಸಾರಥಿಗೆ ಸೇರಿ ನಡೆಯುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತನ ಸಾರಥಿಗೆ ಸೇರಿ ನಡೆಯುವ. ಅಜ್ಞಾನಿ ಕೂಟವ ತೊರೆಯುವ, ಜ್ಞಾನ ಕೂಟವ ಸೇರುವ. ಅಜ್ಞಾನ ಕೂಟವ ತೊರೆಯುವ, ಒಳ್ಳೆ ಸುಜ್ಞಾನಿ ಕೂಟವ ಸೇರುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತನ ಸಾರಥಿಗೆ ಸೇರಿ ನಡೆಯುವ. ವೇದ ಮಾರ್ಗದಿ ನೆಲೆ ತೋರಿಸುವ, ಸತ್ಯ ಬೋಧನೆಯಲ್ಲಿ ಧ್ಯಾನಿಸುವ. ವೇದ ಮಾರ್ಗದ ನೆಲೆ ಶೋಧಿಸುವ, ಸತ್ಯ ಬೋಧನೆಯನ್ನು ಕೇಳಿ ಧ್ಯಾನಿಸುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ನಿತ್ಯವ ತಂದೆಯ ಪ್ರಾರ್ಥಿಸುವ,
ಕೃತ್ಯಗಳನ್ನು ಬಿಟ್ಟು ವರ್ತಿಸುವ ನಿತ್ಯವೋ ತಂದೆಯ ಪ್ರಾರ್ಥಿಸುವ ದುಷ್ಟ ಕೃತ್ಯಗಳನ್ನು ಬಿಟ್ಟು ವರ್ತಿಸುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ ಸೋದರ ಪ್ರೀತಿಯ ಮಾಡುವ ಪರಮೋದರ ರಕ್ಷಣೆ ಕೋರುವ ಸೋದರ ಪ್ರೀತಿಯ ಮಾಡುವ ಪರಮೋದರ ರಕ್ಷಣೆ ಕೋರುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ ಅಜ್ಞಾನ ಕೂಟವ ತೊಳೆಯುವ ಒಳ್ಳೆ ಸುಜ್ಞಾನ ಕೂಟವ ಸೇರುವ ಅಜ್ಞಾನಿ ಕೂಟವ ತೊರೆಯುವ ಒಳ್ಳೆ ಸುಜ್ಞಾನಿ ಕೂಟವ ಸೇರುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ ದೇವ ಮಾರ್ಗದ ನೆಲೆ ತೋರಿಸುವ ಸತ್ಯ ಬೋಧನೆಯನ್ನು ಕೇಳಿ ಧ್ಯಾನಿಸುವ ವೇದ ಮಾರ್ಗದಿ ನೆಲೆ ಶೋಧಿಸುವ ಸತ್ಯ ಬೋಧನೆಗೆ ಕೇಳಿ ಧ್ಯಾನಿಸುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ ನಿತ್ಯವ ತಂದೆಯ ಪ್ರಾರ್ಥಿಸುವ ದುಷ್ಟ ಕೃತ್ಯಗಳನ್ನು ಬಿಟ್ಟು ವರ್ತಿಸುವ ನಿತ್ಯವ ತಂದೆಯ ಪ್ರಾರ್ಥಿಸುವ ದುಷ್ಟ ಕೃತ್ಯಗಳನ್ನು ಬಿಟ್ಟು ವರ್ತಿಸುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ ಸೋದರ ಪ್ರೀತಿಯ ಮಾಡುವ ಪರಮೋದರ ರಕ್ಷಣೆ ಕೋರುವ ಸೋದರ ಪ್ರೀತಿಯ ಮಾಡುವ ಪರಮೋದರ ರಕ್ಷಣೆ ಕೋರುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೆಲವರು ಕೃತಜ್ಞತೆ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ದೇವರು ಅವರ ಜೀವಿತಗಳಲ್ಲಿ ಮಾಡಿದಂಥ ಆಶೀರ್ವಾದಗಳನ್ನು ಜ್ಞಾಪಕ ಮಾಡಿಕೊಂಡು ಸ್ಪೆಷಲ್ ಆಫರಿಂಗ್ಸ್ ಕೊಟ್ಟಿದ್ದಾರೆ. ಅವರ ಹೆಸರುಗಳು ಈ ರೀತಿಯಾಗಿದೆ: ಮಿಸಸ್ ಪ್ರಭು ದಯಾ ನಿಧಿ ಮುಷಿರಾಬಾದ್. ಇವರು ದೇವರಿಗೆ ವಿಶೇಷ ಕಾಣಿಕೆಯನ್ನು ದೇವರು ಕೊಟ್ಟಿದ್ದಾರೆ. ದೇವರು ಈ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಎವ್ಲಿನ್ ಸುಬಾನ್ ಮಣಿಕೊಂಡ ಇವರು ದೇವರಿಗೆ ಕೃತಜ್ಞತೆಯಾಗಿ 1,000 ರೂಪಾಯಿ ಕೊಟ್ಟಿದ್ದಾರೆ. ದೇವರು ಇವರನ್ನು ಕೂಡ ಆಶೀರ್ವಾದ ಮಾಡಲಿ. ಬಿ ಹರ್ಷಿತಾ, ಡಾಟರ್ ಆಫ್ BG ಪ್ರಭಾಕರ್, ಇವರು ಕೂಡ ದೇವರಿಗೆ ಕೃತಜ್ಞತೆಯಾಗಿ ವಿಶೇಷ ಕಾಣಿಕೆಯಾಗಿ 1,000 ರೂಪಾಯಿ ಕೊಟ್ಟಿದ್ದಾರೆ. ದೇವರು
ಈ ಪ್ರಿಯ ಮಗಳನ್ನು ಕೂಡ ಆಶೀರ್ವಾದ ಮಾಡಲಿ. ಎಂ ಜೋಸೆಫ್ ಸರೂರ್ ನಗರ್, ಇವರು ಕೂಡ ಅವರು ಸೆಲೆಬ್ರೇಟೆಡ್ 87th ಬರ್ತ್ಡೇ. ದೇವರು ಬಹಳ ದೀರ್ಘಾಯುಷ್ಯ ಕಾಲವನ್ನು ಅವರು ಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯಾಗಿ 1,000 ರೂಪಾಯಿ ಕೃತಜ್ಞತೆ ಕಾಣಿಕೆ ಕೊಟ್ಟಿದ್ದಾರೆ. ದೇವರು ಅವರನ್ನು ಇನ್ನೂ ಹೆಚ್ಚೆಚ್ಚವಾಗಿ ಆಶೀರ್ವಾದ ಮಾಡಲಿ. ಜೋಶ್ವಾ ಧನ್ರಾಜ್, ಬಂಜರ ಹಿಲ್ಸ್, ಹೈದರಾಬಾದ್, ಇವರು ಕೂಡ ದೇವರು ಕೃತಜ್ಞತೆಯಾಗಿ ಕಾಣಿಕೆ ಕೊಟ್ಟಿದ್ದಾರೆ. ದೇವರು ಇವರನ್ನು ಕೂಡ ಆಶೀರ್ವದಿಸಲಿ. ಇಲ್ಲಿ ಕೆಲವರು ಕೃತಜ್ಞತೆ ಕಾಣಿಕೆ ಕೊಟ್ಟಿದ್ದಾರೆ, ಅವರ ಹೆಸರು ಬರೆದಿಲ್ಲ. ದೇವರು ಅವರನ್ನು ಕೂಡ ಆಶೀರ್ವದಿಸಲಿ. ಇವರು ಕೂಡ ಇನ್ನೊಬ್ಬರು ಕೃತಜ್ಞತೆ ಕಾಣಿಕೆ ಕೊಟ್ಟಿದ್ದಾರೆ, ಅವರ ಹೆಸರು ಬರೆದಿಲ್ಲ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಇನ್ನೊಬ್ಬರು 2,000 ರೂಪಾಯಿ ಕೃತಜ್ಞತೆ ಕಾಣಿಕೆ ಕೊಟ್ಟಿದ್ದಾರೆ, ಆದರೆ ಅವರ ಹೆಸರು ಬರೆದಿಲ್ಲ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಇಲ್ಲಿ ಇನ್ನೊಬ್ಬರು ಕೂಡ 2,000 ರೂಪಾಯಿ ಕೃತಜ್ಞತೆ ಕಾಣಿಕೆ ಕೊಟ್ಟಿದ್ದಾರೆ, ಅವರ ಹೆಸರು ಬರೆದಿಲ್ಲ. ದೇವರು ಅವರೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಮತ್ತು ಈ ವಾರದಲ್ಲಿ ಯಾರಾದರೂ ಬರ್ತ್ಡೇಸ್, ವೆಡ್ಡಿಂಗ್ ಆ್ಯನಿವರ್ಸರೀಸ್ ಸೆಲೆಬ್ರೇಟ್ ಮಾಡಿಕೊಳ್ಳುವಂಥ ಪ್ರಿಯರು ಇರುವುದಾದರೆ ದಯಮಾಡಿ ನೀವು ಮುಂದೆ ಬನ್ನಿರಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆ ಮಾಡೋಣ. ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಿಮ್ಮ ಮಕ್ಕಳಾದ ನಮ್ಮನ್ನು ನೀವು ಆಶೀರ್ವದಿಸಿ ಪ್ರೀತಿ ಮಾಡಿ ಈ ನೂತನ ಪರಿಶುದ್ಧ ದಿವಸವನ್ನು ಕೊಟ್ಟು ಸ್ವಾಮಿ, ನಮ್ಮ ಜೀವಿತದಲ್ಲಿ ಸ್ವಾಮಿ ನಿಮ್ಮ ಸನ್ನಿಧಾನಕ್ಕೆ ಬರಮಾಡಿ ನಿಮ್ಮನ್ನು ಆಡಿ ಹರಿಸಿ ಕೊಂಡಾಡುವಂಥ ಕೃಪೆಗೆ ನೀವು ನಡೆಸಿದಿರೋದಕ್ಕಾಗಿ ಸ್ತೋತ್ರ. ಈ ದಿವಸ ಕರ್ತನೆ, ನಿಮ್ಮ ವಾಕ್ಯಗಳಿಂದ ಮಾತನಾಡಿ ನೀವು ನಮ್ಮನ್ನು ಆಶೀರ್ವಾದ ಮಾಡಿದಿರೋದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರು, ಪ್ರತ್ಯೇಕವಾಗಿ ಈ ದಿವಸ ನಿಮ್ಮ ಸನ್ನಿಧಾನಕ್ಕೆ ನಾವು ಬರುವಾಗ ಬರೀ ಕೈಯಿಂದ ಸ್ವಾಮಿ ನಾವು ಬಾರದೆ ಕಾಣಿಕೆಯನ್ನು ಸ್ವಾಮಿ ತೆಗೆದುಕೊಂಡು ನಿಮಗೆ ನಾವು ಸಮರ್ಪಿಸಿದ್ದೇವೆ. ಈ ಕಾಣಿಕೆಯನ್ನು ಸ್ವೀಕಾರ ಮಾಡ್ರಿ. ಅನೇಕರು ಕರ್ತನೆ ತಮ್ಮ ಜೀವಿತಗಳಲ್ಲಿ ನೀವು ಮಾಡಿರುವಂತೆಲ್ಲ ಆಶೀರ್ವಾದಗಳನ್ನು ಜ್ಞಾಪಕ ಮಾಡಿಕೊಂಡು ಕೃತಜ್ಞತೆ ಕಾಣಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ವಾಮಿ. ಅವರೆಲ್ಲರನ್ನೂ ಸ್ವಾಮಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಮತ್ತು ದೇವರ, ವಿಶೇಷವಾಗಿ ದಿವಸ ನಮ್ಮ ಸಭೆಯಲ್ಲಿ ಒಂದು ಲಂಚ್ ಫೆಲೋಶಿಪ್ ನಾವು ಮಾಡಿಕೊಂಡಿದ್ದೇವೆ, ನಾವು ಇಟ್ಟುಕೊಂಡಿದ್ದೇವೆ. ಇದಕ್ಕಾಗಿ ಕೂಡ ಸ್ವಾಮಿ ಅನೇಕ ಭಕ್ತರು ಸ್ವಾಮಿ ಸ್ಪಾನ್ಸರ್ ಮಾಡಿದ್ದಾರೆ. ಅವರೆಲ್ಲರನ್ನು ಕೂಡ ಸ್ವಾಮಿ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಮತ್ತು ದೇವರು, ಈ ವಾರದಲ್ಲಿ ಯಾರಾದರೂ ಬರ್ತ್ಡೇಗಳನ್ನು, ವೆಡ್ಡಿಂಗ್ ಆ್ಯನಿವರ್ಸರಿಗಳನ್ನು ಸ್ವಾಮಿ ಸೆಲೆಬ್ರೇಟ್ ಮಾಡಿಕೊಳ್ಳುವಂಥವು ಪ್ರಿಯರಿರುವುದಾದರೆ ಸ್ವಾಮಿ ಅವರನ್ನು ಕೂಡ ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅವರನ್ನು, ಅವರ ಕುಟುಂಬ, ಅವರ ಜೀವಿತಗಳನ್ನು ಸ್ವಾಮಿ ನೀವು ಆಶೀರ್ವಾದ ಮಾಡಿ. ಹೀಗೆ ದೇವರೇ, ಇಡೀ ಸಭೆಯನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ, ಆಶೀರ್ವಾದ ಮಾಡ್ರಿ. ಕಾಣಿಕೆಯನ್ನು ಕೊಟ್ಟಿರುವಂಥ ಎಲ್ಲ ಹಸ್ತಗಳನ್ನು ಫಲಪಡಿಸ್ರಿ, ಆಶೀರ್ವಾದ ಮಾಡ್ರಿ. ಈ ಕಾಣಿಕೆ 30ರಷ್ಟು, 60ರಷ್ಟು, 100ರಷ್ಟು ಆಶೀರ್ವಾದಗಳನ್ನು ಸ್ವಾಮಿ ನಮ್ಮ ಸಭೆಗೂ ನಮ್ಮ ಕುಟುಂಬಕ್ಕೂ ದೇವರೇ ತರುವಂಥ ಆಶೀರ್ವಾದಕ್ಕೆ ನೀವು ನಡೆಸಬೇಕೆಂದು ತಲೆಬಾಗಿರುವಂಥ ನಮ್ಮನ್ನು ಕಾಣಿಕೆಯನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ದಯಮಾಡಿ ಸಭೆಯವರು ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಬಿಷಪ್ ಆರ್ ವಿಜಯಕುಮಾರ್ ಅಯ್ಯನವರು ಮುಂದೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕರ್ತನ ಭೋಜನ ಸಂಸ್ಕಾರದಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ಳೋಣ. ಬಿಷಪ್ ಅಯ್ಯನವರು ಮುಂದೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಓಪನ್ ಮಾಡು. ಈ ಸಮಯದಲ್ಲಿ ಎಲ್ಲ ಸಭೆಯವರು ಎದ್ದು ನಿಂತುಕೊಳ್ಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ.
ಸರ್ವತ್ರಾಣವುಳ್ಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೆ, ಎಲ್ಲ ಮನುಷ್ಯರ ನ್ಯಾಯಾಧಿಪತಿಯೇ, ನಾವು ಆಗಾಗ್ಗೆ ನಮ್ಮ ನಡೆ, ನುಡಿ, ನೆನಪುಗಳಿಂದ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ದಿವ್ಯ ಮಹಿಮೆಗೆ ವಿರೋಧವಾಗಿ ನಾನಾ ವಿಧವಾದ ತಪ್ಪುಗಳನ್ನು ಘೋರವಾದ ಪಾಪಗಳನ್ನು ಮಾಡಿದ್ದೇವೆಂದು ಒಪ್ಪಿಕೊಂಡು ಪ್ರಲಾಪಿಸುತ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿನ್ನ ಕೋಪ ರೌದ್ರಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿವೆ. ನಾವು ಈ ಅಕ್ರಮಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖ ಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳುವುದು ನಮಗೆ ಅಸಾಧ್ಯವು. ಅತಿ ಕರುಣೆಯುಳ್ಳ ತಂದೆಯೇ, ನಮ್ಮನ್ನು ಕರುಣಿಸು. ನಿನ್ನ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಇಂದಿನ ಅಪರಾಧಗಳನ್ನೆಲ್ಲ ಮನ್ನಿಸು. ನಾವು ನೂತನ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನನ್ನು ಸೇವಿಸಿ ನಿನ್ನ ನಾಮಕ್ಕೆ ಘನಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಿಮಿತ್ತ ಬೇಡಿಕೊಳ್ಳುತ್ತೇನೆ. ಆಮೇನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕಕುಮಾರನಾದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕಾಗಿ ಕೊಟ್ಟಿದ್ದೆ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪಗಳ ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣೆಯುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಏರ್ಪಡಿಸಿದ ನಿಯಮವನ್ನು ಅನುಸರಿಸಿ ಆತನ ಕ್ಷಮೆ ಮರಣದ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಕ್ಕೊಳ್ಳುವಾಗ ತನ್ನ ದಿವ್ಯವಾದ ದೇಹ ರಕ್ತಗಳಿಗೆ ಪಾಲುಗಾರರಾಗುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ತನ್ನನ್ನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು. ಊಟ ಆದ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಇದರಲ್ಲಿರುವನ್ನು ಎಲ್ಲರೂ ಕುಡಿರಿ, ಇದು ನಮ್ಮ ರಕ್ತ, ಇದು ನನ್ನ ರಕ್ತ, ಇದು ನನ್ನ ಒಡಂಬಡಿಕೆ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಮಗೋಸ್ಕರ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ಜ್ಞಾಪಿಸಿಕೊಳ್ಳಬೇಕೋಸ್ಕರ ಪ್ರಾಣ ಮಾಡಿರಿ ಅಂದನು. ಆಮೇನ್. ಓ ಕರ್ತನೇ, ಪರಿಶುದ್ಧ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿನಗೆ ಸ್ತೋತ್ರಗಳನ್ನು ಸಮರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವೂ ಆಗಿದೆ. ಈ ಪ್ರಾರ್ಥನೆಯನ್ನೆಲ್ಲರೂ ಹೇಳಿಕೊಳ್ಳೋಣ. ಆದುದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಪರಲೋಕದ ಸಂಘದವರೆಂದಿಗೂ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೂತಗಣಗಳ ಒಡೆಯನಾದ ದೇವರೇ, ಇಹಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡಬಿಡದೆ ನಿನ್ನನ್ನು ಸ್ತುತಿಸುತ್ತೇವೆ. ಮಹೋನ್ನತನಾಗಿರುವ ಪ್ರಭುವೇ, ನಿನಗೆ ಮಹಿಮೆಯುಂಟಾಗಲಿ. ಆಮೇನ್. ದಯಮಾಡಿ ಸಭೆಯವರೆಲ್ಲರೂ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಸೀನಿಯರ್ ಸಿಟಿಸನ್, ನಮ್ಮ ಸಭೆ ಹಿರಿಯರು ಮೊದಲನೇದಾಗಿ ತಾವು ಬರಬೇಕು. ಅದಾದ ನಂತರ ತಾವೆಲ್ಲರೂ ಕ್ರಮವಾಗಿ
ಈ ಕರ್ತನ ಮೇಜಿನ ಬಳಿಗೆ ಬಂದು ಕ್ರಮವಾಗಿ ಕರ್ತನ ಮೇಜಿನ ಇದರಲ್ಲಿ ತಾವೆಲ್ಲರೂ ಪಾಲು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪೌಲನು ಹೇಳಿದ ಹಾಗೆ ದೇವರೇ ನಿನ್ನ ಕೃಪೆಯೇ ನನಗೆ ಸಾಕು ಎಂಬುದಾಗಿ ಆತನು ಹೇಳಿದ್ದಾನೆ. ಅಂಥ ಸಮೃದ್ಧಿಯಾದಂಥ ಕೃಪೆ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಿಕೊಡ್ಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿರಿ. ದೇವ ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೆನ್. ಪೌಲನು ಹೇಳಿದ ಹಾಗೆ ಯೇಸು ಕ್ರಿಸ್ತರು ನಮ್ಮೊಟ್ಟಿಗಿರುವಾಗ ನಮ್ಮನ್ನು ಎದುರಿಸುವವರು ಯಾರು ಅಂತ ಒಂದು ಧೈರ್ಯದ ಬಲವನ್ನು ಹೊಂದಿಕೊಂಡು ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ನೀವು ಹೋಗಿರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೆನ್. ಯೆಹೋವನು ಯಾರಿಗೆ ದೇವರಾಗಿದ್ದಾನೋ ಅವರು ಧನ್ಯರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಿಮ್ಮ ಮನೆಯ ದೇವರಾಗಲಿ, ನಿಮ್ಮ ಮನಸ್ಸುಗಳ ದೇವರಾಗಲಿ ಅಂತ ಧನ್ಯತೆ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಿಕೊಡ್ಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್. ಸೇವಾನು
ಕೀರ್ತನೆ ಹೇಳಿದ ಹಾಗೆ ಸರ್ವಶಕ್ತನ ಆಶ್ರಯದಲ್ಲಿ ಮೊರೆಹೊಕ್ಕಿರುವವರು ಸುರಕ್ಷಿತವಾಗಿರುವುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂತ ಒಂದು ಸುರಕ್ಷತೆ, ಭದ್ರತೆ ದೇವರು ನಿಮಗೆ ದಯಪಾಲಿಸಿಕೊಡಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೇನ್. ದೇವರು ನಮ್ಮನ್ನು ನೀತಿವಂತರನ್ನು ಆಗಿ ಆತನ ಕರೆದಿದ್ದಾನೆ. ನಿರ್ಣಯಿಸಲ್ಪಟ್ಟಿದ್ದೇವೆ, ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅಂತ ಆಶೀರ್ವಾದ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಿಕೊಡ್ಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೇನ್. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾನೆ. ಆತನ ಕರುವಿಕೆಗೆ ಹೂಗೊಟ್ಟು ಬಂದಿರುವಂಥ ತಮ್ಮೆಲ್ಲರಿಗೂ ಸಮಾಧಾನವನ್ನು ದೇವರು ನಿಮಗೆ ದಯಪಾಲಿಸಿಕೊಳ್ಳಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಹೋಗ್ರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೇನ್. ದೇವರು ನಮ್ಮನ್ನು ಶಾಶ್ವತವಾದಂಥ ಪ್ರೀತಿಯಿಂದ ಪ್ರೀತಿ ಮಾಡಿದಂಥ ದೇವರು ಆತನಾಗಿದ್ದಾನೆ. ಅಂತ ಅಪರಿಮಿತವಾದಂಥ ಪ್ರೀತಿ ದೇವರು ನಿಮಗೆ ದಯಪಾಲಿಸಿಕೊಡಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಎದ್ದು ಹೋಗಿರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೇನ್. Amen.
ನನ್ನ ಹೆಸರಿನ ಮೇಲೆ ಏನೇನು ಬೇಡಿಕೊಳ್ಳುತ್ತೀರೋ ಅವೆಲ್ಲವುಗಳನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದ್ದಾನೆ. ನೀವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಗಳು ದೇವರು ಕೇಳಲಿ, ಸದುತ್ತರವನ್ನು ದೇವರು ನಿಮಗೆ ದಯಪಾಲಿಸಿಕೊಡಲಿ. ಸಮಾಧಾನವಾಗಿ ನಿಮ್ಮ ನಿಮ್ಮ ಸ್ಥಳಗಳಿಗೆ ಹೋಗಿರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೇನ್. ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ನಿಮ್ಮ ಎಲ್ಲ ಪರಿಸ್ಥಿತಿಗಳೇ ಆತನ ಜೊತೆಯಾಗಿದ್ದುಕೊಂಡು ಆತ ನಿಮ್ಮನ್ನು ಕಾಯ್ದು ಕಾಪಾಡಿ ನಡೆಸಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೇನ್. ದಿಸ್ ಈಸ್ ದ ಲಾಸ್ಟ್ ಟೇಬಲ್. ಇದು ಕೊನೆಯ ಪಂಕ್ತಿ ಆಗಿರುತ್ತದೆ. ದಯಮಾಡಿ ಮುಂದೆ ಬನ್ನಿರಿ. ಒಂದು ವೇಳೆ ಇಲ್ಲಿ ಈ ಒಂದು ಆಲ್ಟರ್ ಹತ್ರ ಬರಲಿಕ್ಕೆ ಆಗದೇ ಇರುವಂಥವರು ದಯಮಾಡಿ ನಿಮ್ಮ ಕೈಗಳನ್ನು ಮೇಲೆ ಎತ್ತುವುದಾದರೆ ಪಾಸ್ಟರ್ ಅವರು ಅಲ್ಲಿಗೆ ನಿಮ್ಮ ಬಳಿಗೆ ಬರುತ್ತಾರೆ. ಯಾರಾದರೂ ಅಂಥವರು ಬರಲಿಕ್ಕೆ ಆಗಿಲ್ಲ ಅಂತಂದರೆ ದಯಮಾಡಿ ನೀವು ಕೈಗಳನ್ನು ಎತ್ತುವುದಾದರೆ ಪಾಸ್ಟರ್ ಅವರು ನಿಮ್ಮ ಬಳಿಗೆ ಬರುತ್ತಾರೆ. ಇದು ಕೊನೆಯ ಪಂಕ್ತಿ ಆಗಿರುತ್ತದೆ. ದಿಸ್ ಈಸ್ ದ ಲಾಸ್ಟ್ ಟೇಬಲ್. ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದಿಕೊಳ್ಳುವರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ದಿವಸ ಹೊಸ ಆಶೀರ್ವಾದವನ್ನು ಹೊಂದಿಕೊಂಡಂಥ ನೀವು ದೇವರು ನಿಮಗೆ ಸದಾ ಆತನ ಜೊತೆಯಾಗಿದ್ದು ನಡೆಸಲಿ. ಸಮಾಧಾನದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿರಿ. ಸಮಾಧಾನದ ಪ್ರಭು ನಿಮ್ಮ ಸಂಗಡ ಇರಲಿ. ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಸಭೆಯಾಗಿ ಎದ್ದು ನಿಂತುಕೊಳ್ಳೋಣ. ಕೊನೆಯ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಕರ್ತನ ಪ್ರಾರ್ಥನೆಯನ್ನು ನಾವು ಹೇಳಿಕೊಳ್ಳೋಣ. ಕರ್ತನ ಪ್ರಾರ್ಥನೆ ಹೇಳಿಕೊಂಡು ಅಂತ್ಯ ಆಶೀರ್ವಾದದೊಂದಿಗೆ ಈ ದಿನದ ಆರಾಧನೆ ಮುಕ್ತಾಯ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಸಭೆಯವರೆಲ್ಲರಿಗೆ ಒಂದು ಅನೌನ್ಸ್ಮೆಂಟ್ ಏನಂತಂದರೆ, ಆರಾಧನೆ ಆದ ನಂತರ ನಾವೆಲ್ಲರೂ ನಮ್ಮ ಕನ್ನಡ ಚರ್ಚ್ ಪಾರ್ಸ್ನೇಜ್ ಹತ್ರ ನಾವು ಹೋಗೋಣ. ಅಲ್ಲಿ ನಮ್ಮೆಲ್ಲರಿಗಾಗಿ ಲಂಚು ಸಿದ್ಧ ಮಾಡಲಾಗಿದೆ. ಯಾರೂ ಕೂಡ ಹಾಗೆ ಹೋಗಬಾರ್ದು. ಎಲ್ಲರೂ ಆ ಒಂದು ಲಂಚ್ ಫೆಲೋಶಿಪ್ನಲ್ಲಿ ಭಾಗಿಯಾಗಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ರೆವರೆಂಡ್ ಸಮೃದ್ಧಿ ಐನವರು ಪ್ರಾರ್ಥನೆಯಲ್ಲಿ ನಮಗೆ ನಡೆಸ್ತಾರೆ. ಕರ್ತನ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಅದಾದ ನಂತರ ಬಿಷಪ್ ಆರ್ ವಿಜಯಕುಮಾರ್ ಐನವರು ಅಂತ್ಯ ಆಶೀರ್ವಾದದಿಂದ ನಾವು ಆರಾಧನೆ ಮುಕ್ತಾಯ ಮಾಡಿಕೊಳ್ಳೋಣ. Let's look to the Lord in prayer.
పరిశుద్ధుడైన మా ప్రియ పరలోకపు తండ్రి, ఆరాధన ఆరంభం నుండి ముగింపు వరకు మీ సన్నది ప్రసన్నతను అనుగ్రహించి దీవించారు, మీకు వందనాలు. పాటల ద్వారా మిమ్మల్ని ఘనపరచుటకు, వాక్యము ద్వారా మీ స్వరము వినుటకు, అలాగే బలను సమీపించుటకు మీరు సిద్ధపరిచి తీసుకుని వచ్చిన విధానమును బట్టి, మీ నడిపింపును పరిశుద్ధాత్మ కాపుదలను దయచేసిన విధానమును బట్టి మీకు స్తోత్రములు, వందనములు సమర్పిస్తూ ఉన్నాం. మా ప్రభా, మరి సంఘ కాపురులను, మరి విశేషముగా మరి బిషప్ విజయ్ కుమారయ్య గారిని బట్టి కూడా, వారు ఒక్కొక్కరి కుటుంబాలను, పరిచర్యలను బట్టి కూడా మీకు వందనాలు. చేరి వచ్చిన ప్రతి ఒక్కొక్కరిని దీవించి ఆశీర్వదించండి. ఆరాధన ముగించుకొని వెళుతుండగా మీ పరలోకపు ఆశీర్వాదములు మెండుగా సమృద్ధిగా ప్రతి ఒక్కొక్కరిపైన కృమ్మరించమని యేసుక్రీస్తు నామమున ప్రార్థిస్తున్నాం తండ్రి, ಆಮೆನ್. ನಿಮ್ಮ ನಾಮವು ಪರಿಶುದ್ಧನೆನಿಸಬಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇವತ್ತು ದಯಪಾಲಿಸಿಕೊ. ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯ, ಬಲವು, ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ಆಶೀರ್ವಾದ ವಚನ. ಈಗ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನಿನ್ನ ಸಹವಾಸವು ಬಂದಿರುವಂತೆಲ್ಲ ವಿಶ್ವಾಸಗಳ ಮೇಲೆಯೂ, ಕಾರಣಾಂತರದಿಂದ ಬಾರದೇ ಇರುವಂಥ ನಮ್ಮೆಲ್ಲ ಪ್ರಿಯರ ಮೇಲೆ ವಿಶ್ವಾಸಗಳ ಮೇಲೆಯೂ, ನಿನ್ನ ಸೇವೆ ಮಾಡ್ತಿರುವಂಥ ನಿನ್ನ ದಾಸರ ಮೇಲೆಯೂ, ಈ ವಾಕ್ಯದ ಮೇಲೆಯೂ, ಕ್ವಯರ್ ಅವರ ಒಂದು ಸೇವೆ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ ಈಗಲೂ ಯಾವಾಗಲೂ ಸದಾಕಾಲ ನೆಲೆಗಿರಲಿ ಸ್ವಾಮಿ. ಆಮೇನ್.